ನಾನು ದಿವ್ಯಾ ಟಿಬಿ, ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 10ನೇ ತರಗತಿಯ 5ನೇ ಅಧ್ಯಾಯವಾದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದ ಬಗ್ಗೆ ಕಲಿತಾ ಬಂದ್ವಿ, ಹೌದಲ್ವಾ? ಆ ಅಧ್ಯಾಯದಲ್ಲಿ ನಾವು ವೃತ್ತದ ವಿಸ್ತೀರ್ಣವನ್ನು ಯಾವ ರೀತಿ ಲೆಕ್ಕ ಹಾಕೋದು, ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿಯೋದು ಮತ್ತು ಅದಕ್ಕೆ ಸಂಬಂಧಿಸಿದ ಮತ್ತಷ್ಟು ಅಂಶಗಳನ್ನ ಕಲ್ತ್ವಿ. ಅದೇ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು, ಈ ರೀತಿ ವಿವಿಧ ವಿಸ್ತೀರ್ಣಗಳನ್ನ ವೃತ್ತಕ್ಕೆ ಸಂಬಂಧಿಸಿದಂತೆ ಕಲ್ತ್ವಿ. ಅದ್ರ ಜೊತೆಗೆ ಒಂದು ಜೋಡಿಸಿದ ಸಮತಲಾಕೃತಿಯ ವಿಸ್ತೀರ್ಣವನ್ನು ಸಹ ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಹಾಗಾದ್ರೆ ಅದರ ಮುಂದಿನ ಅಧ್ಯಾಯವಾದ 6ನೇ ಅಧ್ಯಾಯ ರಚನೆಗಳ ಬಗ್ಗೆ ಕಲಿಯೋಣ ಇಂದಿನ ಆನ್ಲೈನ್ ತರಗತಿಯಲ್ಲಿ. ತುಂಬಾ ನಿಮಗೆ ಕುತೂಹಲಕಾರಿಯಾಗಿರುವಂತಹ ನೀವು ತುಂಬಾ ಆಸಕ್ತಿದಾಯಕವಾಗಿ ರೇಖಾಗಣಿತದಲ್ಲಿ ಅಧ್ಯಯನ ಮಾಡುವಂತಹ ಒಂದು ಅಧ್ಯಾಯವೇ ರಚನೆಗಳು. ಹಾಗಾದ್ರೆ ಈ ರಚನೆಗಳು ಅಧ್ಯಾಯದಲ್ಲಿ ನೀವು ಈ ತರಗತಿಯಲ್ಲಿ ಕಲಿಯುವಂತಹ ರಚನೆಗಳು ಯಾವುದು, ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು ಅಂತ ನೋಡೋದಾದ್ರೆ, ಒಂದು ರೇಖಾಖಂಡವನ್ನ ದತ್ತ ಅನುಪಾತದಲ್ಲಿ ಯಾವ ರೀತಿ ವಿಭಾಗಿಸೋದು, ಕೊಟ್ಟಿರುವಂತ ಒಂದು ರೇಖಾಖಂಡವನ್ನ ಅನುಪಾತದಲ್ಲಿ ಯಾವ ರೀತಿ ವಿಭಾಗಿಸೋದು ಮತ್ತು ಒಂದಕ್ಕಿಂತ ಚಿಕ್ಕದಾದ ಅಥವಾ ಒಂದಕ್ಕಿಂತ ದೊಡ್ಡದಾದ ಅನುಪಾತ ಅಂಕವನ್ನ ನೀಡಿದಾಗ ಅದಕ್ಕನುಗುಣವಾಗಿ ಸಮರೂಪ ತ್ರಿಭುಜವನ್ನ ಯಾವ ರೀತಿ ರಚಿಸೋದು. ಸಮರೂಪ ತ್ರಿಭುಜ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತು, ಒಂದು ತ್ರಿಭುಜದ ಅನುರೂಪ ಕೋನಗಳು ಸಮವಾಗಿದ್ದು ಬಾಹುಗಳು ಸಮಾನುಪಾತದಲ್ಲಿದ್ರೆ ಅವುಗಳನ್ನ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಆ ರೀತಿ ಅನುಪಾತಾಂಕ ಒಂದಕ್ಕಿಂತ ಹೆಚ್ಚು ಮತ್ತು ಒಂದಕ್ಕಿಂತ ಕಡಿಮೆ ಇದ್ದಾಗ ಯಾವ ರೀತಿ ರಚಿಸೋದು ಸಮರೂಪ ತ್ರಿಭುಜವನ್ನ ದತ್ತ ತ್ರಿಭುಜಕ್ಕೆ ಅಂತ ಕಲಿತೀವಿ. ಅದ್ರ ನಂತರದಲ್ಲಿ ಒಂದು ವೃತ್ತಕ್ಕೆ ವೃತ್ತದ ಹೊರಗಿನ ಬಿಂದು ಅಥವಾ ಬಾಹ್ಯ ಬಿಂದು, ಆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಯಾವ ರೀತಿ ಸ್ಪರ್ಶಕಗಳನ್ನ ರಚಿಸೋದು ಅಂತನೂ ಸಹ ಈ ಅಧ್ಯಾಯದಿಂದ ನೀವು ಕಲಿತೀರ. ಹಾಗಾದ್ರೆ ಮೊದಲನೇ ಅಂಶವಾದ ಮೊದಲನೇ ರಚನಾ ಹಂತವಾದ ಒಂದು ರೇಖಾಖಂಡವನ್ನ ದತ್ತ ಅನುಪಾತದಲ್ಲಿ ವಿಭಾಗಿಸೋದು ಯಾವ ರೀತಿ ಅಂತ ನೋಡೋಣವಾ. ಇಲ್ಲಿ 2 ವಿಧಾನಗಳಿದ್ದಾವೆ. ಅದರಲ್ಲಿ ಮೊದಲನೇ ವಿಧಾನವನ್ನ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡಿ ಮಕ್ಕಳೇ. ಇಲ್ಲಿ AB ಅನ್ನೋದು ಒಂದು ರೇಖಾಖಂಡ ಕೊಟ್ಟಿದ್ದಾರೆ. ಆ ರೇಖಾಖಂಡವನ್ನ m:n ಅನುಪಾತದಲ್ಲಿ ಯಾವ ರೀತಿ ವಿಭಾಗಿಸೋದು, ಈ ರಚನಾ ಹಂತಗಳು ಯಾವ ರೀತಿ, ರೇಖಾಖಂಡವನ್ನ ವಿಭಾಗಿಸುವಂತಹ ರಚನಾ ಹಂತಗಳು ಜನರಲ್ ಆಗಿ ಕೊಟ್ಟಿರೋದಿದೆ. m:n ಅಂದ್ರೆ ಅಲ್ಲಿ m ನ ಬೆಲೆ n ನ ಮೇಲೆ ಯಾವ್ದಾರ ಕೊಡ್ಲಿ, ನೀವು ಇದೇ ಪ್ರೊಸೀಜರ್ನೇ ಇದೇ ಹಂತಗಳನ್ನೇ ನೀವು ಪಾಲಿಸ್ಬೇಕಾಗತ್ತೆ. ಹಾಗಾದ್ರೆ ಮೊದಲಿಗೆ ಏನ್ ಮಾಡೋದು, ಮೊದಲನೇ ಹಂತ ಏನು ಅಂತ ನೋಡೋದಾದ್ರೆ AB ಅನ್ನೋ ಕೊಟ್ಟಿರುವಂತ ರೇಖಾಖಂಡವನ್ನ ನೀವು ಎಳಿಬೇಕು. ಅಲ್ಲಿ AB ರೇಖಾಖಂಡದ ಉದ್ದ ಅವರೇ ಕೊಟ್ಟಿದ್ರು ಅಂದ್ರೆ ನೀವು ಆ ಕೊಟ್ಟಿರುವಂತ ಅಳತೆನೇ ತಗೋಬೇಕಾಗತ್ತೆ. ಅರೆ ಬರೀ AB ರೇಖಾಖಂಡಕ್ಕೆ ಇಷ್ಟು ಅನುಪಾತದಲ್ಲಿ ವಿಭಾಗಿಸಿ ಅಂತ ಕೊಟ್ಟಾಗ ನೀವು ಜನರಲ್ ಆಗಿ 5 ರಿಂದ 6 ಸೆಂಟಿಮೀಟರ್ ಉದ್ದವನ್ನ ತಗೋಬಹುದು. ಗೊತ್ತಾಯ್ತಲ್ವಾ ಮಕ್ಕಳ? ಈಗ AB ರೇಖಾಖಂಡವನ್ನ ಎಳೆದ ನಂತರ AX ಕಿರಣವನ್ನು AB ಯೊಂದಿಗೆ ಲಘುಕೋನ ಉಂಟಾಗುವಂತೆ ಎಳೆಯಿರಿ. ಇದನ್ನು ರೇಖೆಯ ಮೇಲಿನ ಬದಿ ಅಥವಾ ಕೆಳಗಿನ ಬದಿಗಳಲ್ಲಿ ಎಳೆಯಬಹುದು. ನೀವು ಮೊದಲನೇ ಹಂತದಲ್ಲಿ ಕೊಟ್ಟಿರುವಂತಹ ರೇಖಾಖಂಡವನ್ನ ಎಳ್ಕೊಂತೀರ. ಎಳೆದ ನಂತರ ABಗೆ ಲಘುಕೋನ ಅಂದ್ರೆ ಎಷ್ಟು, 0 ಇಂದ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರುವಂತ ಒಂದು ಕೋನವನ್ನ ಲಘುಕೋನ ಅಂತ ಕರಿತೀವಿ. ಆ ಲಘುಕೋನವನ್ನ ಎಲ್ಲಿ ರಚಿಸಬೇಕು, ಆ AB ರೇಖಾಖಂಡದ ಕೆಳಬದಿಯಲ್ಲಿ ಅಥವಾ ಮೇಲ್ಬದಿಯಲ್ಲಿ. ಇದರ ನಂತರ 2ನೇ ಹಂತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ XY ರೇಖೆಯ ಮೇಲೆ m+n = p ಅಂದ್ರೆ ನಿಮಗೆ ಕೊಟ್ಟಿರುವಂತಹ ಅನುಪಾತ, ಆ ಅನುಪಾತವನ್ನ ಕೂಡ್ಕೋಬೇಕು.
ಆ ಕೂಡಿದಂತ ಮೊತ್ತನೇ P ಅಂತ ತಗೊಳ್ಳಿ. ಏನ್ ಮಾಡ್ಬೇಕು? ಬಿಂದುಗಳನ್ನು A1 A2 A2 A3 A3 A4 A4 A5 ಅಪ್ ಟು A P-1 ಇಂಟು AP ಇರುವಂತೆ ಗುರುತಿಸ್ಬೇಕು. ಅಂದ್ರೆ ಕಂಸಗಳನ್ನ ಎಳಿತಾ ಹೋಗ್ಬೇಕು XY ರೇಖೆಯ ಮೇಲೆ. ಅದರ ನಂತರದಲ್ಲಿ ಮೂರನೇ ಹಂತದಲ್ಲಿ BAP ಯನ್ನು ಸೇರಿಸಿ ಕೊನೆಯ ಕಂಸವನ್ನ B ಶೃಂಗಕ್ಕೆ ಸೇರಿಸಬೇಕಾಗತ್ತೆ. ಅದರ ನಂತರದಲ್ಲಿ AM ಬಿಂದುವಿನಿಂದ BAPಗೆ ಸಮಾಂತರ ರೇಖೆಯನ್ನ ಎಳೆಯಿರಿ. ಅದು AB ರೇಖಾಖಂಡವನ್ನು C ಬಿಂದುವಿನಲ್ಲಿ ಛೇದಿಸಲಿ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಅದಕ್ಕೆ ಸಮರ್ಥನೆಯನ್ನು ಸಹ ಕೇಳ್ಬೋದು ಮಕ್ಕಳೇ. ಗೊತ್ತಾಯ್ತಲ್ವಾ? ನೀವು ಮಾಡಿರುವಂತ ರಚನೆಗೆ ಸಮರ್ಥನೆಯನ್ನ ನೀಡಿ ಎಂದಾಗ ಈ ರೀತಿ ಬರಿಬೇಕಾಗುತ್ತೆ. ನೀವು AMC ಪ್ಯಾರಲಲ್ ಟು APB ಮತ್ತು ಎರಡನೇ ಹಂತದಲ್ಲಿ AAM by AMP is equal to AC by CB ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯದಿಂದ ನಾವು ಆ ಹಂತಗಳನ್ನ ಬರಿತಾ ಹೋಗ್ತೀವಿ. ಹಾಗಾದ್ರೆ ನಾವು ಇಲ್ಲಿ ಹಂತವನ್ನ ಸಾಮಾನ್ಯೀಕರಿಸಿ ನೋಡಿದ್ವಿ. ಹಾಗಾದ್ರೆ ಆ ಹಂತಗಳನ್ನ ಬಳಸಿ ರಚನೆಯನ್ನ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಇಲ್ಲಿ ನೋಡಿ, AB ರೇಖಾಖಂಡವನ್ನ 3:2 ಅನುಪಾತದಲ್ಲಿ ವಿಭಾಗಿಸಿ ಅಂತ ಹೇಳ್ತಿದೆ. ಮೊದಲನೇ ಹಂತ ಏನು? AB ಎಷ್ಟು ಕೊಟ್ಟಿರ್ತಾರ ರೇಖಾಖಂಡದ ಉದ್ದವನ್ನ ಎಳೆಯೋಣ. ಎಳೆದ ನಂತರ ಏನ್ ಮಾಡ್ಬೇಕು? ಲಘುಕೋನ ಉಂಟಾಗೋ ರೀತಿ ಒಂದು ಕಿರಣವನ್ನ ಎಳಿಬೇಕಲ್ವಾ? ನಾನು AB ರೇಖಾಖಂಡ ಎಳೆದಿದ್ದೀನಿ. ಅದರ ನಂತರದಲ್ಲಿ A ಇಂದ ಒಂದು ಕಿರಣವನ್ನ ಎಳೆದಿದ್ದೀನಿ. ಆಗ ಇಲ್ಲಿರುವಂತ ಕೋನ ಲಘು ಕೋನ ಆಗಿದೆ. ಹೌದಲ್ವಾ? ಅದರ ನಂತರದಲ್ಲಿ ಏನ್ ಮಾಡ್ಬೇಕು? ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3:2. ಅಂದ್ರೆ ಕೂಡಿದಾಗ ಎಷ್ಟಾಗತ್ತೆ? 3 + 2 5 ಅಲ್ವಾ? ಅಂದ್ರೆ 5 ಕಂಸಗಳನ್ನ ಈ ಕಿರಣದ ಮೇಲೆ ಕತ್ತರಿಸಬೇಕಾಗುತ್ತೆ. A1 A2 A3 A4 ಮತ್ತು A5. ಅದರ ನಂತರದಲ್ಲಿ ಇಲ್ಲಿ ನೋಡಿ, A1 A1 A2 A2 A3 A3 A4 A4 A5 ಆಗುವಂತೆ AX ನ ಮೇಲೆ 5 ಕಂಸಗಳನ್ನ ಗುರುತಿಸಿದ್ವಿ. ಹೌದಲ್ವಾ? ಇದರ ನಂತರದಲ್ಲಿ B ಶೃಂಗವನ್ನ ಕೊನೆಯ ಕಂಸ ಅಂದ್ರೆ 5ನೇ ಕಂಸಕ್ಕೆ ಸೇರಿಸಬೇಕು. ಸೇರಿಸಿದ ನಂತರ ಇಲ್ಲಿ ನೋಡಿ, ನಿಮ್ಮ ಕೈವಾರದ ಸಹಾಯದಿಂದ A5 ಅಲ್ಲಿ ಒಂದು ಕಂಸವನ್ನ ಎಳೆಯಿರಿ. ಅದನ್ನ ಏನನ್ನೂ ಬದಲಾಯಿಸದೆ ನಿಮಗೆ ಮೊದಲನೇ ಅನುಪಾತ ಎಷ್ಟಿದೆ? 3 ಇದೆ ಅಲ್ವಾ? A3 ಹತ್ರ ಇಟ್ಟು ಆ ಕಂಸವನ್ನ ರಚಿಸಬೇಕಾಗತ್ತೆ. ಇದ್ರ ನಂತರದಲ್ಲಿ ಈ ಪಿಂಕ್ ಕಲರ್ ಕಂಸ ಎಳೆದಿದೀವಲ್ಲ, ಇಲ್ಲಿರುವಂತ ಕೋನದ ಅಳತೆಯನ್ನ ಕೈವಾರದಿಂದ ತಗೊಂಡು ಈ ಕಂಸದ ಈ ತುದಿಯಲ್ಲಿ ಇಟ್ಟು ಈಗಾಗಲೇ ಎಳೆದಿರುವಂತ ಕಂಸದ ಮೇಲೆ ಕತ್ತರಿಸ್ತೀವಿ. ಅವು ಈ ಪಾಯಿಂಟ್ ಅಲ್ಲಿ ಛೇದಿಸಿದವಲ್ವಾ? ಛೇದಿಸಿದಾಗ ಆ ಛೇದಕ ಬಿಂದುವಿನ ಮುಖಾಂತರ ಹಾದು ಹೋಗೋ ರೀತಿ ಒಂದು ರೇಖಾಖಂಡವನ್ನ ಎಳೆಯಿರಿ. ಅದು AB ಯನ್ನ C ಬಿಂದುವಿನಲ್ಲಿ ಸಂಧಿಸುತ್ತದೆ. ಆಗ AB ಯನ್ನ AC ಮತ್ತು CBಗಳು 3:2 ಅನುಪಾತದಲ್ಲಿ ವಿಭಾಗಿಸಿರುತ್ತೆ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಸಮರ್ಥನೆ ಏನು? ಇಲ್ಲಿ ನೋಡಿ, A3C ಪ್ಯಾರಲಲ್ ಟು A5B ಇವೆರಡು ಸಮಾಂತರ ರೇಖೆಗಳು. ಆಗ A3 by A5 ಹೌದಲ್ವಾ? ಅದೇ ರೀತಿ AC by CB ಥೇಲ್ಸ್ನ ಪ್ರಮೇಯ ತಾನೆ. ಅದ್ರ ನಂತರದಲ್ಲಿ ಹಂತ 3 ಏನ್ ಹೇಳುತ್ತೆ ಅಂದ್ರೆ A3 A5 is equal to 3/5 - 3 is equal to 3/2. ಯಾಕಂದ್ರೆ ಇಲ್ಲಿ ನೋಡಿ 2 ಇದಾವಲ್ವಾ ಕಂಸಗಳು, is equal to 3:2. ತಾರ್ಕಿಕವಾಗಿಯೂ ಮತ್ತು ಪ್ರಾಯೋಗಿಕವಾಗೂ ಈ ರೀತಿ ದತ್ತ ರೇಖಾಖಂಡವನ್ನ ಅನುಪಾತದಲ್ಲಿ ವಿಭಾಗಿಸಿರುತ್ತೆ. ಗೊತ್ತಾಯ್ತಲ್ವಾ? ಇದ್ರ ನಂತರದಲ್ಲಿ ಇದಕ್ಕೆ ಒಂದು ಪರ್ಯಾಯ ವಿಧಾನನೂ ಇದೆ. ಇದೇ ರೀತಿನೇ ಮಾಡ್ಬೇಕು ಅಂತಿಲ್ಲ, ಇದಕ್ಕೆ ಮತ್ತೊಂದು ವಿಧಾನನೂ ಇದೆ. ಅದು ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, AB ಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ AX ಅನ್ನ ಎಳಿಬೇಕು. AX ಕಿರಣ ಇಲ್ಲಿದೆ ನೋಡಿ ಮಕ್ಕಳೇ.
AX ಕಿರಣ. AX ಕಿರಣ ರೇಖೆ ಮೇಲೆ 3 ಬಿಂದುಗಳನ್ನು A1, A1, A2, A2, A3 ಆಗೋ ರೀತಿ 3 ಕಂಸಗಳನ್ನು ಕತ್ತರಿಸಬೇಕು. ಅದೇ ರೀತಿ BY ಕಿರಣವನ್ನು ಎಳೆದು ಅದ್ರ ಮೇಲೆ 3:2 ಆಗಿದೆ ಅಲ್ವಾ, ಹಾಗಾಗಿ ಉಳಿದ 2 ಕಂಸಗಳನ್ನು ಮೇಲಿನ ಕಿರಣದಲ್ಲಿ ಎಳಿತೀವಿ. ಅದರ ನಂತರದಲ್ಲಿ ನೋಡಿ ಮಕ್ಕಳೇ, B2A3ಯನ್ನು ಸೇರಿಸಬೇಕು. B2A3ಯನ್ನು ಸೇರಿಸ್ತೀರಾ, ಆಗ AB ರೇಖಾಖಂಡವನ್ನು ಈ ಕಂಸಗಳನ್ನು ಸೇರಿಸಿರುವಂಥ ರೇಖೆ C ಬಿಂದುವಿನಲ್ಲಿ ಛೇದಿಸುತ್ತೆ. ಆ C ಬಿಂದುವಿನಲ್ಲಿ ಛೇದಿಸಿದಾಗ AC ನ ಉದ್ದ ಮತ್ತು CBನ ಉದ್ದವು 3:2ರ ಅನುಪಾತದಲ್ಲಿ ಇರುತ್ತೆ. ಆಯ್ತಲ್ವಾ? ಅದಕ್ಕೆ ಸಮರ್ಥನೆ ಈ ರೀತಿಯಾಗಿದೆ ನೋಡಿ. ತ್ರಿಭುಜ A3C, ಇದು A3C ಮತ್ತು ತ್ರಿಭುಜ B2Cಗಳಲ್ಲಿ ಕೋನ AAC3 BC/B2 ಶೃಂಗಾಭಿಮುಖ ಕೋನಗಳು. ಕೋನ CAA3 CB/B2 ಪರ್ಯಾಯ ಕೋನಗಳು. ದೇರ್ಫೋರ್ ಕೋನಗಳು, 2 ಕೋನಗಳು ಸಮ ಆಗಿದೆ ಅಂದರೆ ಮತ್ತೊಂದು ಕೋನನೂ ಸಹ ಸಮವಾಗಿರುತ್ತೆ. ಹಾಗಾಗಿ ಆ 2 ತ್ರಿಭುಜಗಳು ಏನಾಗ್ತವೆ, ಸಮರೂಪಿಗಳಾದಾಗ ಬಾಹುಗಳ ಅನುಪಾತವನ್ನ ಮೂಲ ಸಮಾನುಪಾತತೆ ಪ್ರಮೇಯದಿಂದ ಬರಿತೀವಿ. ಆಗ AA3/BB2 AC/BC ಆಗಿರುತ್ತೆ. ನಂತರದಲ್ಲಿ AC/BC 3/2 ಅಂದರೆ 3:2ರ ಅನುಪಾತದಲ್ಲಿ ಇದೆ. ಈ 2 ವಿಧಾನಗಳಲ್ಲಿ ನಿಮಗೆ ಯಾವುದು ಸುಲಭವಾಗುತ್ತೋ ಅದನ್ನು ನೀವು ಪಾಲಿಸ್ಬೋದು. ಇದನ್ನ ಪ್ರಾಯೋಗಿಕವಾಗಿ ಈ ವಿಡಿಯೋದ ಅಂತ್ಯದಲ್ಲಿ ಮತ್ತೊಂದು ವಿಡಿಯೋ ಇದೆ, ಅದು ಹಂತ ಹಂತವಾಗಿ ರಚನೆಯ ಮುಖಾಂತರ ತೋರಿಸ್ತಾ ಹೋಗ್ತೀವಿ ಮಕ್ಕಳೇ. ಅದನ್ನ ನೀವು ಫಾಲೋ ಮಾಡಿ ನೀವು ಸಹ ಅಭ್ಯಾಸದ ಸಮಸ್ಯೆಗಳನ್ನು ಬಿಡಿಸ್ಬೋದು. ನಂತರ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂದ್ರೆ ರೇಖಾಖಂಡವನ್ನ ಯಾವ ರೀತಿ ಅನುಪಾತದಲ್ಲಿ ವಿಭಾಗಿಸೋದು ಅಂತ ನೋಡಿದ್ವಿ. ನೀವು ತ್ರಿಭುಜಗಳ ರಚನೆಯನ್ನ ನಿಮ್ಮ ಕಳೆದ ತರಗತಿಗಳಲ್ಲಿ ಅಂದ್ರೆ ಇಂದಿನ 8 ಮತ್ತು 9ನೇ ತರಗತಿಯಲ್ಲಿ ಕಲ್ತಿರ್ತೀರ. ಅದೇ ಸಮರೂಪ ತ್ರಿಭುಜಗಳ ರಚನೆಯನ್ನ ಯಾವ ರೀತಿ ಮಾಡೋದು, ಕೊಟ್ಟಿರೋಂಥ ದತ್ತ ತ್ರಿಭುಜಕ್ಕೆ ಸಮರೂಪ ತ್ರಿಭುಜದ ರಚನೆಯನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ಅದರ ತ್ರಿಭುಜ, ದತ್ತ ತ್ರಿಭುಜದ ಅಳತೆ ಮತ್ತು ಅದಕ್ಕೆ ರಚಿಸಬೇಕಾಗಿರುವಂತ ಸಮರೂಪ ತ್ರಿಭುಜದ ಅನುಪಾತಾಂಕವನ್ನ ಕೊಟ್ಟಾಗ ನೀವು ಸಮರೂಪ ತ್ರಿಭುಜವನ್ನ ನೋಡ್ಬೋದು, ರಚಿಸ್ಬೋದು. ಈ ಅನುಪಾತಾಂಕ ಇದೆಯಲ್ಲ, 1ಕ್ಕಿಂತ ಹೆಚ್ಚು ಮತ್ತು 1ಕ್ಕಿಂತ ಕಡಿಮೆ ಇದ್ದಾಗ ಯಾವ ರೀತಿ ತ್ರಿಭುಜ ದತ್ತ ತ್ರಿಭುಜದ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಬರುತ್ತೆ ಅಂತ 2 ವಿಧಾನದಲ್ಲಿ ಕಲಿತೀವಿ. ಅಂದ್ರೆ ಅನುಪಾತಾಂಕ 1ಕ್ಕಿಂತ ಹೆಚ್ಚಾದಾಗ, ಮತ್ತೊಂದು ಬಾರಿ ಅನುಪಾತಾಂಕ 1ಕ್ಕಿಂತ ಕಡಿಮೆ ಇದ್ದಾಗ. ಹಾಗಾದ್ರೆ ಮೊದಲನೇದನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಹಂತಗಳನ್ನ ನೋಡ್ತಾ ಇದ್ದೀನಿ. ಶೃಂಗ ಎಯ ಅಭಿಮುಖ ಬಾಹು BC ಯೊಂದಿಗೆ ಲಘು ಕೋನ ಏರ್ಪಡುವಂತೆ ಒಂದು ಕಿರಣ BX ಅನ್ನ ಎಳೆಯಿರಿ. ಅದರ ಮೇಲೆ ಕೊಟ್ಟಿರುವಂತ ಅನುಪಾತ ಅಂಕಗಳಿಗೆ ನಾವೇನ್ ಮಾಡಬೇಕು ಅಂದ್ರೆ ಕಂಸಗಳನ್ನ ಎಳೆಬೇಕು. ಇಲ್ಲಿ ಕೊಟ್ಟಿರೋ ಅಂತ ಅನುಪಾತಾಂಕದಲ್ಲಿ ಯಾವ ಸಂಖ್ಯೆ ದೊಡ್ಡದಾಗಿರುತ್ತಲ್ಲ ಅಷ್ಟು ಕಂಸಗಳನ್ನ ನೀವು ಕಿರಣದ ಮೇಲೆ ಎಳಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 3:4 ಅಂತ ಇತ್ತು ಅಂದ್ರೆ 3 ಮತ್ತು 4ರಲ್ಲಿ ಯಾವ ಸಂಖ್ಯೆ ದೊಡ್ಡದಾಗಿದೆ? ಯಾವ್ದೇಳಿ? 4 ತಾನೆ. ಹಾಗಾಗಿ 4 ಕಂಸಗಳನ್ನ ರಚಿಸಬೇಕಾಗುತ್ತೆ. ಅದರ ನಂತರದಲ್ಲಿ B4C ಸೇರಿಸಿ B4Cಗೆ ಸಮವಾಗಿರುವಂತೆ B3 ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಅದು BCಯನ್ನು C' ನಲ್ಲಿ ಛೇದಿಸಲಿ. CAಗೆ ಸಮಾಂತರವಾಗಿರುವಂತೆ C' ಮೂಲಕ ಒಂದು ರೇಖೆಯನ್ನ ಎಳಿತೇವೆ. ಅದನ್ನ BAಯನ್ನು A' ನಲ್ಲಿ ಛೇದಿಸಲಿ. ಆಗ ನಿಮಗೆ ತ್ರಿಭುಜ A'BC' ಅಪೇಕ್ಷಿತ ತ್ರಿಭುಜವಾಗಿ ಬರುತ್ತೆ. ಅದಕ್ಕೆ ಇಲ್ಲೂ ಸಹ ಸಮರ್ಥನೆಯನ್ನ ನೀವು ನೋಡ್ಬೇಕಾಗತ್ತೆ. ಸಮರ್ಥನೆಯನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ?
ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಛೇದ ದೊಡ್ಡದಾಗಿದೆ ಅಲ್ವಾ, ಇಲ್ಲಿ 4 ಇದೆ, ಹೌದಾನೆ? ಈಗ 4 ಕಂಸಗಳನ್ನ ಎಳಿತೀರಾ. ಈ ರೀತಿ ಛೇದ ದೊಡ್ಡದಾಗಿದ್ದು ಅಂಶ ಚಿಕ್ಕದಾಗಿತ್ತು ಅಂದ್ರೆ ಅನುಪಾತ ಅಂಕದ ಬೆಲೆ 1ಕ್ಕಿಂತ ಕಡಿಮೆ ಆಗಿರುತ್ತೆ. ಆಗ ನಿಮಗೆ ಬರುವಂತಹ ಸಮರೂಪ ತ್ರಿಭುಜ ಇದೆಯಲ್ಲ, ದತ್ತ ತ್ರಿಭುಜದ ಒಳಭಾಗದಲ್ಲಿ ಬರುತ್ತೆ. ಗೊತ್ತಾಯ್ತಲ್ವೇ? ಇದನ್ನ ನೀವು ಸುಲಭವಾಗಿ ರಚಿಸ್ಬೋದು. ಇಲ್ಲಿ ನೋಡಿ, ಮೊದಲಿಗೆ ನೀವು ಯಾವುದಾದ್ರೂ ಪಾದ ತಗೋಬಹುದು. ನಿಮಗೆ ಕನ್ವೀನಿಯಂಟ್ ಪಾದವನ್ನ ತಗೊಳ್ತೀರಾ. ಪಾದ ತಗೊಂಡಾದ್ಮೇಲೆ ಪಾದಕ್ಕೆ ಲಘುಕೋನ ಇರೋ ರೀತಿ ಒಂದು ಕಿರಣವನ್ನ ಎಳೆದು ಅದರಲ್ಲಿ ಅಧಿಕ ಸಂಖ್ಯೆ ಇರುವಷ್ಟು ಕಂಸಗಳನ್ನ ಎಳ್ಕೊಂತೀರಾ. ಒಟ್ಟಾರೆ ಕಂಸಗಳನ್ನ ಎಳೆದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಕೊನೆಯ ಕಂಸ, ಇಲ್ಲಿ ಛೇದ ಎಷ್ಟಿದೆ? 4 ಇದೆ, ಹೌದಲ್ವಾ? ಹಾಗಾಗಿ 4ನೇ ಕಂಸವನ್ನ ಪಾದದ ಶೃಂಗಕ್ಕೆ ಸೇರಿಸ್ತೀರಾ. ನಂತರ ಏನ್ ಮಾಡ್ಬೇಕು ಅಂದ್ರೆ, ಮೊದಲಿಗೆ ಒಂದು ಕಂಸವನ್ನ ಎಳೀರಿ. ಯಾವುದೇ ತ್ರಿಜ್ಯ, ನಿಮಗೆ ಅನುಕೂಲಕರವಾಗಿರುವಂತಹ ತ್ರಿಜ್ಯ. ಇಲ್ಲಿ ಇಷ್ಟೇ ಅಳತೆ ಅಂತ ಇಲ್ಲ. ಕಂಸ ಎಳಿಬೇಕಾದ್ರೆ, ಈ ಕಂಸಗಳನ್ನ ಎಳಿಬೇಕಾದ್ರೂ ಅಷ್ಟೇ, ನಿಮಗೆ ಅನುಕೂಲಕರವಾಗಿರುವಂತಹ ತ್ರಿಜ್ಯವನ್ನ ಎಳ್ಕೊಳ್ತೀರಾ. ಅದನ್ನ ಏನೂ ಬದಲಾಯಿಸದೆ, ಅಂಶ ಎಷ್ಟಿದೆ? 3 ಇದೆ ಅಲ್ವಾ? ಹಾಗಾಗಿ B3 ಅಂದ್ರೆ 3ನೇ ಕಂಸದ ಹತ್ರ ಮತ್ತೊಂದು ಕಂಸವನ್ನ ಎಳಿತೀರ. ಎಳೆದ ನಂತರ ಅದೇ ಸಮಾಂತರ ರೇಖೆಯ ರಚನೆ. ಈ ಕೋನದ ಅಳತೆಯನ್ನು ತಗೋಬೇಕು. ಕೈವಾರದ ಸಹಾಯದಿಂದ ಈ ಬಿಂದು ಇರುತ್ತಲ್ಲ, ಮೊದಲೇ ಎಳೆದಂತ ಕಂಸದ ಬಿಂದುವಿನ ಹತ್ರ ಇಟ್ಟು ಅದರ ಮೇಲೆ ಎಳಿತೀರಾ. ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸ್ತದೆ. B3 ಇಂದ BCಗೆ ಒಂದು ರೇಖೆಯನ್ನ ಎಳಿತೀರಾ. ಅದು C' ನಲ್ಲಿ ಛೇದಿಸುತ್ತೆ. ಇದು ಯಾವ ರೀತಿ ನಾವು ರೇಖಾಖಂಡವನ್ನ ದತ್ತಾನುಪಾತದಲ್ಲಿ ವಿಭಾಗಿಸ್ತೀವಲ್ಲ, ಅದೇ ರೀತಿ ಇರುತ್ತೆ. ಅದ್ರ ನಂತರದಲ್ಲಿ ನನಗೆ ತ್ರಿಭುಜ ಬೇಕಲ್ವಾ, ABC ತ್ರಿಭುಜದ ರಚನೆಯನ್ನ ಮಾಡ್ತೀರಾ ಕೊಟ್ಟಿರುವಂತ ದತ್ತದ ಮೇಲೆ. ಇಲ್ಲಿ ACಗೆ ಸಮಾಂತರವಾಗಿ ರೇಖೆಯನ್ನ ಎಳಿಬೇಕು. ಈಗ ನಿಮಗೆ ಬರುವಂತ ಸಮರೂಪ ತ್ರಿಭುಜದ ಪಾದ ಸಿಕ್ತು, BC'. ಈಗ ACಗೆ ಅನುರೂಪವಾಗಿರುವಂತಹ ಸಮಾಂತರವಾಗಿರುವಂತಹ ಬಾಹುವನ್ನ ಎಳಿಬೇಕು. ಹೇಗೆ? ಇಲ್ಲಿ ಯಾವ ರೀತಿ ಸಮಾಂತರ ರೇಖೆ ರಚನೆ ಮಾಡಿದ್ರಲ್ಲ, ಇಲ್ಲೂ ಅದೇ ರೀತಿನೇ ನಿಮಗೆ ಅನುಕೂಲಕರವಾಗಿರುವಂತ ತ್ರಿಜ್ಯವನ್ನ ಕೈವಾರದಲ್ಲಿ ತಗೊಂಡು C ಇಂದ ಒಂದು ಕಂಸವನ್ನ ಎಳಿತೀರಾ. ಅದನ್ನ ಏನೂ ಬದಲಾಯಿಸದೆ C' ಹತ್ರ ಇಟ್ಟು ಎಳಿತೀರ. ನಂತರದಲ್ಲಿ ಏನ್ ಮಾಡ್ಬೇಕು? ಕೋನದ ಅಳತೆಯನ್ನ ತಗೋಬೇಕು. ಎಳೆದ ನಂತರ ಮೊದಲೇ ಎಳೆದ ಕಂಸದ ಮೇಲೆ ಆ ಕಂಸವನ್ನ ಎಳೆದಾಗ ಅವು ಒಂದು ಬಿಂದುವಿನಲ್ಲಿ ಛೇದಿಸ್ತದೆ. ಆ ಬಿಂದುವಿನ ಮುಖಾಂತರ ಹಾದು ಹೋಗೋ ರೀತಿ ರೇಖೆ ಎಳಿತೀವಿ. ಅದು ABಯನ್ನ A' ನಲ್ಲಿ ಛೇದಿಸುತ್ತೆ. ಈ ರೀತಿಯಾಗಿ ನಾವು ರಚನೆಗಳನ್ನ ಮಾಡ್ತೀವಿ. ಆಗ ದೊರಕೋದೆ ಸಮರೂಪ ತ್ರಿಭುಜ A'BC'. ಆಯ್ತಲ್ವಾ? ಅದಕ್ಕೆ ಸಮರ್ಥನೆ ಈ ರೀತಿ ಇರುತ್ತೆ. BC' by C' C = 3/1. ಇಲ್ಲಿ ನೋಡಿ, B3 ಇಂದ 3 ಭಾಗ, ಇಲ್ಲಿಂದ 1 ಭಾಗ ಅಲ್ವಾ? ಅದೇ ರೀತಿನೇ ಇಲ್ಲೂ BC' ಅಂದ್ರೆ ಇಲ್ಲಿ 3 ಭಾಗ ಇತ್ತು, C' ಅಂದ್ರೆ 1 ಭಾಗ, ಹಾಗಾಗಿ 3/1. therefore BC by BC' = 3 + 1/3 = 4/3. ಅದನ್ನ ವ್ಯುತ್ಕ್ರಮ ಮಾಡಿ ಆಗ 3/4 ಆಗುತ್ತೆ. ಮತ್ತು C', A' is parallel to CA. therefore ಆ ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿ ಆಗಿರುತ್ತೆ. ಮತ್ತು ಬಾಹುಗಳ ಅನುಪಾತ ಈ ರೀತಿಯಾಗಿ ಇದೆ ಅಂತ ಸಮರ್ಥನೆಯನ್ನ ನೀವು ಬರೀತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಏನೇನೆಲ್ಲ ಕಲಿತಾ ಬಂದ್ವಿ ಅಂದ್ರೆ, ದತ್ತ ರೇಖಾಖಂಡಕ್ಕೆ ನಾವು ಯಾವ ರೀತಿ ವಿಭಾಗಿಸೋದು, ಕೊಟ್ಟಿರುವಂತ ರೇಖಾಖಂಡವನ್ನ ವಿಭಾಗಿಸುವುದು ಯಾವ ರೀತಿಯಿಂದ 2 ವಿಧಾನಗಳಲ್ಲಿ ಕಲ್ತ್ವಿ. ಅದೇ ರೀತಿ ಸಮರೂಪ ತ್ರಿಭುಜಗಳಲ್ಲಿ ಅನುಪಾತಾಂಕ 1ಕ್ಕಿಂತ ಕಡಿಮೆ ಇದ್ದಾಗ, ಅಂದ್ರೆ ಛೇದ ದೊಡ್ಡದಾಗಿದ್ದು ಅಂಶ ಚಿಕ್ಕದಿತ್ತು ಅಂದಾಗ ಅನುಪಾತಾಂಕ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಆಗ ಯಾವ ರೀತಿ ನಾವು ಸಮರೂಪ ತ್ರಿಭುಜವನ್ನ ದತ್ತ ತ್ರಿಭುಜಕ್ಕೆ ರಚಿಸೋದು ಅಂತ ಕಲ್ತ್ವಿ. ಹಾಗಾದ್ರೆ ನಾವು ಗೃಹಪಾಠವನ್ನ ನೀಡುವಂತ ಸಮಯ ಅಲ್ವಾ? ಈ 2 ಅಂಶಗಳಿಗೆ ಸಂಬಂಧಿಸಿದಂತೆ ಮುಂದಿನ ತರಗತಿಯಲ್ಲಿ ನಿಮ್ಮ ಅಭ್ಯಾಸ 6.1ರಲ್ಲಿ ರಚನೆಗಳಿದೆ, ಅವನ್ನ
ಪೂರ್ಣಗೊಳಿಸಿ ಅಂತ ಹೇಳ್ತಾ ಮುಂದಿನ ಆನ್ಲೈನ್ ತರಗತಿ ಅಂದರೆ ನಂತರದ ಆನ್ಲೈನ್ ತರಗತಿಯಲ್ಲಿ ನಾವು ಏನೆಲ್ಲ ನೋಡೋಣ ಅಂದರೆ ಅನುಪಾತಾಂಕ ದೊಡ್ಡದಾಯಿತು ಅಂದರೆ ಯಾವ ರೀತಿ ಸಮರೂಪ ತ್ರಿಭುಜ ಬರುತ್ತೆ ಅನ್ನೋದ್ರ ಜೊತೆಗೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನ ಯಾವ ರೀತಿ ರಚಿಸೋದು ಅಂತ ಸಹ ನೋಡೋಣ ಅಂತ ಹೇಳ್ತಾ ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಒಂದು ರೇಖಾಖಂಡವನ್ನು ಕೊಟ್ಟಾಗ ಅದನ್ನು ಯಾವ ರೀತಿಯಲ್ಲಿ ನಾವು ವಿಭಾಗಿಸಬಹುದು ಅನ್ನೋದನ್ನು ನೋಡುವ. ಒಂದು ರೇಖಾಖಂಡವನ್ನು ಕೊಟ್ಟಾಗ ಅದನ್ನು ವಿಭಾಗಿಸುವುದಕ್ಕೆ 2 ವಿಧಾನಗಳಿವೆ. ಈ ವಿಡಿಯೋದಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ವಿಧಾನದಲ್ಲಿ ಯಾವ ರೀತಿಯಲ್ಲಿ ರೇಖಾಖಂಡವನ್ನು ವಿಭಾಗಿಸಬಹುದು ಅಂತ ಹೇಳಿ ನೋಡಲಿಕ್ಕಿದ್ದೇವೆ. ಹಾಗೆ ಎರಡನೇ ವಿಧಾನ ಅಥವಾ ಪರ್ಯಾಯ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ರಚನೆ 6.1 ವಿಧಾನ 1 ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ಅಂದರೆ ನಮಗೆ ಕೊಟ್ಟಿರ್ತಾರೆ ಎಷ್ಟು ಅನುಪಾತದಲ್ಲಿ ನಾವು ವಿಭಾಗಿಸಬೇಕಂತ, ಆ ಕೊಟ್ಟಿರುವಂಥ ಅನುಪಾತದಲ್ಲಿ ಒಂದು ರೇಖಾಖಂಡವನ್ನು ತೆಗೆದುಕೊಂಡು ಅದನ್ನು ನಾವು ವಿಭಾಗಿಸಬೇಕು. ಇಲ್ಲಿ ನಾನೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. 10 ಸೆಂಟಿಮೀಟರ್ ರೇಖಾಖಂಡವನ್ನು ಎಳೆಯಿರಿ ಮತ್ತು 3:2 ಅನುಪಾತದಲ್ಲಿ ವಿಭಾಗಿಸಿರಿ ಅಂತ ಇದೆ. ಈಗ ನಾವು ಈ ರೇಖಾಖಂಡವನ್ನು 10 ಸೆಂಟಿಮೀಟರ್ ಇರುವಂಥ ರೇಖಾಖಂಡವನ್ನು ಮೊದಲು ಎಳಿಬೇಕು. ಆಮೇಲೆ ಅದನ್ನು 3:2 ಅನುಪಾತದಲ್ಲಿ ವಿಭಾಗಿಸಬೇಕು. ಈ ರೀತಿ ಕೊಟ್ಟಾಗ ಪ್ರಶ್ನೆಯನ್ನ ನೀವು ಮೊದಲು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನಂದ್ರೆ ಒಂದು ರೇಖಾಖಂಡವನ್ನು ಎಳಿಬೇಕು. ಇದು ಮೊದಲನೇ ಹಂತ. ಆದ್ರಿಂದ ನಾನಿಲ್ಲಿ ಮೊದಲಿಗೆ ಒಂದು ರೇಖಾಖಂಡವನ್ನು ಎಳಿತಾ ಇದ್ದೇನೆ. ಈ ರೇಖಾಖಂಡದ ಅಳತೆ ಎಷ್ಟಿರಬೇಕು? ಇಲ್ಲಿ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಹಾಗಾಗಿ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಅಳತೆ ಪಟ್ಟಿಯ ಸಹಾಯದಿಂದ 10 ಸೆಂಟಿಮೀಟರ್ ಇರುವಂತ ರೇಖಾಖಂಡವನ್ನು ಎಳಿತಾ ಇದ್ದೇನೆ ಈ ರೀತಿ. ಆಮೇಲೆ ಈ ರೇಖಾಖಂಡವನ್ನು ಹೆಸರಿಸುವ. ಇದನ್ನ ಎ ಹಾಗೆ ಇದನ್ನ ಬಿ ಅಂತ ಹೆಸರಿಸ್ತಾ ಇದ್ದೇನೆ. ಇದು ನೀವು ಮೊದಲು ಮಾಡಬೇಕಾಗಿರುವಂಥದ್ದು. ಒಂದು 10 ಸೆಂಟಿಮೀಟರ್ ಇರುವಂಥ ರೇಖಾಖಂಡವನ್ನು ಎಳಿಬೇಕು. ಆಮೇಲೆ ಇದರ ನಂತರ ಎರಡನೇ ಹಂತ ಏನಂದ್ರೆ, ಈಗ ಈ ಎ ಬಿ ರೇಖಾಖಂಡ ಏನಿದೆ ಇದರ ಜೊತೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣವನ್ನು ಎಳಿಬೇಕು. ಲಘುಕೋನ ಅಂದ್ರೆ ಏನು? ಲಘುಕೋನ ಅಂದ್ರೆ ಕೋನ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂದ್ರೆ ನಾವು ಇಲ್ಲಿ ಒಂದು ಕಿರಣವನ್ನು ಎಳಿಬೇಕು. ಈ ರೀತಿ ಎಳಿಬಹುದು. ಈ ರೀತಿ ಎಳೆದ್ರೆ ಏನು? ಇದು ಲಘುಕೋನವನ್ನ ಏರ್ಪಡುತ್ತದೆ. ಅಥವಾ ನಾವು ಈ ರೀತಿ ಎಳೆದ್ರೆ ಇದು ಲಘುಕೋನ ಆಗುದಿಲ್ಲ, ಆಗ ಇದು 90 ಡಿಗ್ರಿ ಆಗ್ತದೆ. ಹಾಗೆ ನೀವು ಈಗ ಎಳಿಲಿಕ್ಕೆ ಆಗುದಿಲ್ಲ. ಸೊ ಲಘುಕೋನ ಸಿಗುವಾಗೆ ಒಂದು ನೀವು ರೇಖೆಯನ್ನು ಎಳಿಬೇಕು ಅಥವಾ ಒಂದು ಕಿರಣವನ್ನು ಎಳಿಬೇಕು. ಅದು ಲಘುಕೋನವನ್ನು ಉಂಟು ಮಾಡಬೇಕು. ಯಾವುದರ ಜೊತೆ? ಈ ಎ ಬಿ ರೇಖಾಖಂಡದ ಜೊತೆ. ಆದ್ರಿಂದ ನಾನಿಲ್ಲಿ ಈ ರೀತಿಯಲ್ಲಿ ಒಂದು ಕಿರಣವನ್ನು ಎಳಿತಾ ಇದ್ದೇನೆ. ನೀವು ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಬಹುದು. ಹೀಗೆ ತೆಗೆದುಕೊಳ್ಬಹುದು ಅಥವಾ ಈ ರೀತಿ ಕೂಡ ತೆಗೆದುಕೊಳ್ಬಹುದು ಅಥವಾ ಇನ್ನೂ ಚಿಕ್ಕದಾಗಿ ತೆಗೆದುಕೊಳ್ಬಹುದು. ಆದ್ರೆ ಅದು 90 ಡಿಗ್ರಿಗಿಂತ 90 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿರಬಾರ್ದು ಆ ತೆಗೆದುಕೊಂಡಂತ ಕೋನ. ಯಾಕೆಂದ್ರೆ ಲಘುಕೋನ ಏರ್ಪಡುವಾಗೆ ನೀವಿಲ್ಲಿ ಈ ಕಿರಣವನ್ನು ಎಳಿಬೇಕು. ಈಗ ಇದನ್ನು ನಾನು AX ಅಂತ ಹೆಸರಿಸ್ತಾ ಇದ್ದೇನೆ. ಇದು ನೀವು ಮಾಡಲಿಕ್ಕೆ ಇರುವಂತ ಎರಡನೇ ಹಂತ. ಮೊದಲನೇ ಹಂತದಲ್ಲಿ ನಾವು ರೇಖಾಖಂಡವನ್ನು ಎಳಿಬೇಕು. ಎರಡನೇ ಹಂತದಲ್ಲಿ ಈ ಎ ಬಿ ರೇಖಾಖಂಡದ ಜೊತೆಗೆ ಒಂದು ಲಘುಕೋನ ಏರ್ಪಡುವಾಗೆ ಒಂದು ಕಿರಣವನ್ನು ಎಳಿಬೇಕು. ಆ ಕಿರಣವನ್ನ AX ಅಂತ ಹೆಸರಿಸಿದ್ದೇನೆ. ಆಮೇಲೆ ಇಲ್ಲಿ ಏನು ಅನುಪಾತವನ್ನು ಕೊಟ್ಟಿದ್ದಾರೆ ಅಂತ ನೋಡಬೇಕು. 3:2 ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಂತ ಅನುಪಾತವನ್ನ ಕೂಡಿಸಬೇಕು. 3:2 3 + 2 ಅಂತ ಮಾಡಿದಾಗ ನಮಗೆ ಇಲ್ಲಿ ಉತ್ತರ 5 ಅಂತ ಸಿಗ್ತದೆ. ಆದ್ರಿಂದ ನಾವೀಗ ಏನ್ ಮಾಡ್ಬೇಕಂದ್ರೆ ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಈ AX ಕಿರಣ ಏನಿದೆ ಈ AX ಕಿರಣವನ್ನ 5 ಸಲ ಕತ್ತರಿಸಬೇಕು. ಯಾವುದೇ ಅಳತೆಯನ್ನು ನೀವು ತೆಗೆದುಕೊಳ್ಬಹುದು, ಆದ್ರೆ ಇದನ್ನು 5 ಸಲ ನಾವೀಗ ಕತ್ತರಿಸಬೇಕು. ಅದರಿಂದ ಕೈವಾರವನ್ನು ತೆಗೆದುಕೊಳ್ತಾ ಇದ್ದೇನೆ. ಕೈವಾರದ ಸಹಾಯದಿಂದ ಯಾವುದೇ ಅಳತೆಯನ್ನು ತೆಗೆದುಕೊಳ್ಬಹುದು. ನಾನಿಲ್ಲಿ ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದೇ ಅಳತೆ ತೆಗೆದುಕೊಳ್ಬೇಕಂತೇನೂ ಇಲ್ಲ. ಆದರೆ ನೀವು 5 ಸಲ ಕತ್ತರಿಸಿದಂಥ ಭಾಗಗಳ ಅಳತೆ ಒಂದೇ ಆಗಿರಬೇಕು. ನಾನೀಗ ಈ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಅಳತೆಯನ್ನು ತೆಗೆದುಕೊಂಡು ಇದನ್ನ ಈ AX ರೇಖೆಯನ್ನು 5 ಸಲ ಕತ್ತರಿಸ್ತಾ ಇದ್ದೇನೆ. 1 2 3 4 5 ಈ ರೀತಿ ಕತ್ತರಿಸಬೇಕು. ಇಲ್ಲಿ ನಾನು ಒಂದೇ ಅಳತೆಯನ್ನು ತೆಗೆದುಕೊಂಡಿದ್ದೇನೆ. ನೀವು ಮೊದಲಿಗೆ ತೆಗೆದುಕೊಂಡಂತ ಅಳತೆ ಏನಿದೆ ಅದೇ ಅಳತೆಯಲ್ಲಿ ಎಲ್ಲ ವಿಭಾಗಗಳನ್ನು ಕತ್ತರಿಸ್ತಾ ಹೋಗಬೇಕು. ಈಗ ಇದನ್ನು ನಾವು ಹೆಸರಿಸುವ. ಇದನ್ನು ನಾನು A1 ಹಾಗೆ A2 A3
A4 ಮತ್ತು A5 ಅಂತ ಹೆಸರಿಸ್ತಾ ಇದ್ದೇನೆ. ಇಲ್ಲಿ ಪ್ರತಿಯೊಂದು ವಿಭಾಗ ಒಂದಕ್ಕೊಂದು ಸಮ ಆಗಿರ್ತದೆ. A1 ಇದಕ್ಕೆ ಸಮ ಆಗಿರ್ತದೆ, ಹಾಗೆ ಇದು ಇದಕ್ಕೆ ಸಮ ಆಗಿರ್ತದೆ. ಯಾಕೆಂದರೆ ನಾವು ಒಂದೇ ಅಳತೆಯನ್ನು ತೆಗೆದುಕೊಂಡಿದ್ದೇವೆ. ಇದು ನೀವು ಮಾಡಲಿಕ್ಕಿರುವಂಥ 3ನೇ ಹಂತ. ಆಮೇಲೆ ಇದಾದ ನಂತರ ಏನು ಮಾಡಬೇಕಂದ್ರೆ, ಇಲ್ಲಿ ಕೊನೆಯ ಏನು ಕತ್ತರಿಸಿದಂಥ ಬಿಂದು ಏನಿದೆ A5 ಏನಿದೆ, ಈ ಬಿಂದುವನ್ನು ಈ B ಯ ಜೊತೆ ನೀವು ಸೇರಿಸಬೇಕು. ಇದೆರಡನ್ನು ನಾವು ಜೋಡಿಸಬೇಕು. ಆದ್ದರಿಂದ ಈಗ ಇದೆರಡನ್ನು ನಾನು ಜೋಡಿಸ್ತಾ ಇದ್ದೇನೆ. A5 ಮತ್ತು B ಯನ್ನು ಜೋಡಿಸಬೇಕು. ಇದು ಮಾಡಲಿಕ್ಕಿರುವಂಥ ಮುಂದಿನ ಹಂತ. ಈ ರೀತಿ ಜೋಡಿಸ್ತಾ ಇದ್ದೇನೆ. ಇದರ ನಂತರ ನಾವು ಏನು ಮಾಡಬೇಕಂದ್ರೆ, ಈಗ ನಾವು ಈ ಕೊಟ್ಟಿರುವಂಥ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸಬೇಕು. ಆದ್ರಿಂದ 3 ಅಂತ ಹೇಳುವಾಗ 3 ಭಾಗವನ್ನು ತೆಗೆದುಕೊಳ್ಬೇಕು. 1, 2, 3 ಅಂದರೆ A3 ತನಕ. ಈ A3ಗೆ ಸಮಾಂತರವಾಗಿ ಇಲ್ಲಿ A5 ರೇಖೆ ಏನಿದೆ, ಈ ರೇಖೆಗೆ ಸಮಾಂತರವಾಗಿ A3ಯಿಂದ AB ರೇಖಾಖಂಡಕ್ಕೆ ಒಂದು ರೇಖೆಯನ್ನು ಎಳಿಬೇಕು. ಆ ಎಳೆದಂಥ ರೇಖೆ ಇದೆ, ಆ ರೇಖೆ ಇದಕ್ಕೆ ಸಮಾಂತರವಾಗಿರಬೇಕು. ಆ ರೇಖೆಯನ್ನು ನೀವು ಯಾವ ರೀತಿಯಲ್ಲಿ ಎಳಿತೀರಾ? ಈ ಎಳೆಯುವಂಥ ರೇಖೆ ಈ ರೀತಿ ನೀವು ನೇರವಾಗಿ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ರೇಖಾಖಂಡಕ್ಕೆ ಸಮಾಂತರವಾಗಿರುವಂಥ ರೇಖೆನ ಎಳಿಬೇಕು ಅಂತಾದರೆ ನೀವು ಅಲ್ಲಿ ಏನು ಮಾಡಬೇಕಂದ್ರೆ, ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಒಂದು ಕೋನವನ್ನು ರಚಿಸಿ, ಅಂದರೆ ಒಂದು ಕಂಸವನ್ನು ಎಳಿಬೇಕು. ಆ ಕಂಸವನ್ನು ಎಳೆದ ನಂತರ ಆ ಒಂದು ಕೋನದ ಅಳತೆಯನ್ನು ತೆಗೆದುಕೊಂಡು ಆ ಕಂಸವನ್ನು ಕತ್ತರಿಸಬೇಕು. ಆಗ ನಿಮಗೆ ಅಲ್ಲಿ ಛೇದಿಸುವ ಬಿಂದು ಸಿಗ್ತದೆ. ಮತ್ತೆ ಅದನ್ನು ಜೋಡಿಸಿದಾಗ ನೀವು ಸಮಾಂತರ ರೇಖೆಯನ್ನು ಎಳಿಬಹುದು. ಈಗ A5Bಗೆ ಸಮಾಂತರವಾಗಿ A3ಯಲ್ಲಿ AB ವರೆಗೆ ಒಂದು ರೇಖೆಯನ್ನು ಎಳಿಬೇಕು. ಇದು ಇದಕ್ಕೆ ಸಮಾಂತರವಾಗಿರಬೇಕು. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ಒಂದು ನಿರ್ದಿಷ್ಟವಾದಂತಹ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಎಷ್ಟೇ ಆಗಿರ್ಬೋದು ಆ ತ್ರಿಜ್ಯ. A5ವನ್ನು ಕೇಂದ್ರವಾಗಿರಿಸಿಕೊಳ್ಬೇಕು. ಈ ರೀತಿ A5ಯನ್ನು ಕೇಂದ್ರವಾಗಿ ಇರಿಸಿಕೊಂಡು ಕೈವಾರದ ತುದಿಯನ್ನು ಇಲ್ಲಿ A5 ಮೇಲೆ ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳೆಯಿರಿ. ಈ ರೀತಿ ಒಂದು ಕಂಸವನ್ನು ಎಳಿಬೇಕು. ಆಮೇಲೆ ಇದೇ ಅಳತೆಯನ್ನು ತೆಗೆದುಕೊಂಡು ನಂತರ ನಮಗೇನು ಬೇಕು, 3:2 ಅಂದರೆ A3 3 ಭಾಗ ಅಂದರೆ A3ಯನ್ನು ಇಲ್ಲಿ ಕೇಂದ್ರವಾಗಿರಿಸಿಕೊಂಡು ಇದೇ ತ್ರಿಜ್ಯವನ್ನು ತೆಗೆದುಕೊಂಡು ಪುನಃ ಇಲ್ಲಿ ಇನ್ನೊಂದು ಕಂಸವನ್ನು ಎಳೆಯಿರಿ. ಈ ರೀತಿ ಇಲ್ಲಿ ಇನ್ನೊಂದು ಕಂಸವನ್ನು ಎಳಿಬೇಕು. ಅದರ ನಂತರ ಇಲ್ಲಿ ಉಂಟಾಗಿರುವಂಥ ಕೋನ ಏನಿದೆ ಇಲ್ಲಿ A5ಯಲ್ಲಿ, ಈ ಕೋನವನ್ನು ಅಳತೆ ಮಾಡಿ. ಹೀಗೆ ಅಳತೆ ಮಾಡ್ತಾ ಇದ್ದೇನೆ. ಈ ಕೋನ ಇಷ್ಟು ಅಳತೆಯನ್ನು ಕೊಡ್ತಾ ಇದೆ. ಇದೇ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಈ ನಾವು ಎಳೆದಂಥ ಕಂಸ ಏನಿದೆ ಅದು ಎಲ್ಲಿ ಕತ್ತರಿಸ್ತಾ ಇದೆ, ಈ AXನ್ನು ಇಲ್ಲಿ ಕತ್ತರಿಸ್ತಾ ಇದೆ. ಇಲ್ಲಿ ಕೈವಾರದ ತುದಿಯನ್ನು ಇಟ್ಟು ಈ ಕಂಸವನ್ನು ಕತ್ತರಿಸಬೇಕು. ಈ ರೀತಿ ಈ ಕಂಸವನ್ನು ಕತ್ತರಿಸಬೇಕು. ಹೀಗೆ ಕತ್ತರಿಸಿದಾಗ ನಮಗೆ ಇಲ್ಲಿ ಛೇದಿಸುವಂಥ ಬಿಂದು ಸಿಗ್ತದೆ. ಈ ಕಂಸ ಮತ್ತೆ ಕತ್ತರಿಸಿದಂತಹ ಕಂಸ, ಸೊ ಇಲ್ಲಿ ಈ ಛೇದಿಸುವ ಬಿಂದು ಸಿಗ್ತದೆ. ಸೊ ಈ ಬಿಂದು ಮತ್ತೆ ಈ A3ಯನ್ನು ಜೋಡಿಸಿ ಈ ಗೆರೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋದರೆ ನಮಗೆ ಇಲ್ಲಿ A5Bಗೆ ಸಮಾಂತರವಾಗಿರುವಂಥ ರೇಖೆ ಸಿಗ್ತದೆ. ಈಗ ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕು, ಈ A5 ಮತ್ತೆ ಇಲ್ಲಿ ಇದನ್ನು ಜೋಡಿಸಬೇಕು. ಈಗ ಇದನ್ನು ನಾನು ಜೋಡಿಸ್ತಾ ಇದ್ದೇನೆ. ಈ ರೀತಿ A5 ಹಾಗೆ ಇದನ್ನು ಜೋಡಿಸ್ತಾ ಇದ್ದೇನೆ. ಇದನ್ನು ಜೋಡಿಸಿದ ನಂತರ ಈ ಜೋಡಿಸಿದಂಥ ರೇಖೆ ಏನಿದೆ ಇದು ಇಲ್ಲಿ ಇದನ್ನು ಕತ್ತರಿಸ್ತಾ ಇದೆ. ಈ ಬಿಂದುವನ್ನು ನಾವು C ಅಂತ ತೆಗೆದುಕೊಳ್ಳುವ. ಈಗ ನಾವಿಲ್ಲಿ ನೋಡ್ಬೋದು, ಇಲ್ಲಿ 2 ವಿಭಾಗ ಇದೆ ಈ ರೇಖಾಖಂಡದಲ್ಲಿ. ಇದನ್ನು 3 ಅಂತ ತೆಗೆದುಕೊಳ್ಬೋದು ಅನುಪಾತವನ್ನು, ಹಾಗೆ ಇದನ್ನು 2 ಅಂತ ತೆಗೆದುಕೊಳ್ಬೋದು. ಈಗ ನಾವು ಈ AB ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸಿದ್ದೇವೆ. ರೇಖಾಖಂಡವನ್ನು ಕೊಟ್ಟಾಗ ಅದನ್ನು ದತ್ತ ಅನುಪಾತದಲ್ಲಿ ಯಾವ ರೀತಿಯಲ್ಲಿ ವಿಭಾಗಿಸಬಹುದು, ಇದರ 2ನೇ ವಿಧಾನ ಅಥವಾ ಪರ್ಯಾಯ ವಿಧಾನವನ್ನು ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು ವಿಧಾನ 1ಅನ್ನು ನೋಡಿದ್ದೇವೆ. ಈಗ ಇದೇ ಪ್ರಶ್ನೆಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. 10 ಸೆಂಟಿಮೀಟರ್ ಇರುವಂಥ ರೇಖಾಖಂಡವನ್ನು ನಾವು 3:2 ಅನುಪಾತದಲ್ಲಿ ಯಾವ ರೀತಿಯಲ್ಲಿ 2ನೇ ವಿಧಾನ ಅಥವಾ ಪರ್ಯಾಯ ವಿಧಾನವನ್ನು ಉಪಯೋಗಿಸಿ ವಿಭಾಗಿಸಬಹುದು ಅಂತ ನೋಡುವ. ಇಲ್ಲಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು, ಮೊದಲಿಗೆ 10 ಸೆಂಟಿಮೀಟರ್ ಇರುವಂಥ ಒಂದು ರೇಖಾಖಂಡವನ್ನು ರಚಿಸಬೇಕು. ಇಲ್ಲಿ ನಾನು ಮೊದಲಿಗೆ 10 ಸೆಂಟಿಮೀಟರ್ ಇರುವಂಥ ಒಂದು ರೇಖಾಖಂಡವನ್ನು ರಚಿಸ್ತಾ ಇದ್ದೇನೆ. ಇದನ್ನು A ಮತ್ತು B ಅಂತ ಹೆಸರಿಸ್ತಾ ಇದ್ದೇನೆ. ಇದರ ನಂತರ ಇದು ನೀವು ಮಾಡಬೇಕಾಗಿರುವಂತಹ ಮೊದಲನೇ ಹಂತ.
ಈಗ ಎರಡನೇ ಹಂತದಲ್ಲಿ ನಾವು AB ರೇಖಾಖಂಡದ ಜೊತೆ ಲಘುಕೋನ ಏರ್ಪಡುವಂತೆ ಒಂದು AX ಕಿರಣವನ್ನು ಎಳಿಬೇಕು. ಇದನ್ನು ನಾವು ಹಿಂದಿನ ವಿಧಾನದಲ್ಲೂ ಕೂಡ ಇದೇ ರೀತಿ ಮಾಡಿದ್ದೇವೆ. ಲಘುಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೀವು ಯಾವುದೇ ರೀತಿಯಲ್ಲಿ ಎಳಿಬೋದು ಲಘುಕೋನವನ್ನು, ಈ ರೀತಿ ಎಳಿಬೋದು ಅಥವಾ ಹೀಗೆ ತೆಗೆದುಕೊಳ್ಬೋದು, ಅಥವಾ ಈ ರೀತಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ತೆಗೆದುಕೊಂಡ್ರೆ ಅದು 90 ಡಿಗ್ರಿ ಆಗ್ತದೆ, ಲಘುಕೋನ ಆಗುವುದಿಲ್ಲ ಈ ರೀತಿ ಹೋದರೆ. ಆದ್ರಿಂದ ಲಘುಕೋನ ಏರ್ಪಡುವಾಗೆ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರುವ ಹಾಗೆ ಒಂದು ಕಿರಣವನ್ನು ಎಳಿಬೇಕು. ಇಲ್ಲಿ ಈ ರೀತಿ ನಾನು ಇನ್ನೊಂದು ಕಿರಣವನ್ನು ಎಳಿತಾ ಇದ್ದೇನೆ. ಇದನ್ನ AX ಅಂತ ಗುರುತಿಸ್ತಾ ಇದ್ದೇನೆ. ಇದು ನೀವು ಮಾಡಬೇಕಾಗಿರುವಂತ ಎರಡನೇ ಹಂತ. ಈ ಎರಡನೇ ಹಂತದ ನಂತರ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಈ ಎರಡನೇ ವಿಧಾನದಲ್ಲಿ ಪುನಃ ಈ ಬಿ ಬಿಂದುವಿನಿಂದ ಇನ್ನೊಂದು ಕಿರಣವನ್ನು ಎಳೆಬೇಕು. ಇಲ್ಲಿ ಎಳೆದಂತಹ ಕಿರಣ ಏನಿದೆ, ಇಲ್ಲಿ ಉಂಟಾಗುವಂಥ ಕೋನ ಈ ಕೋನಕ್ಕೆ ಸಮ ಆಗಿರಬೇಕು. ಇಲ್ಲಿರುವಂಥ ಕೋನ ಲಘುಕೋನ ಆಗಿದೆ, ಹಾಗಾಗಿ ಈ ಕೋನ ಕೂಡ ಲಘುಕೋನ ಆಗಿರಬೇಕು. ಮತ್ತೆ ಇವೆರಡು ಕೋನಗಳ ಅಳತೆ ಒಂದೇ ರೀತಿಯಾಗಿರಬೇಕು. ನಮಗೆ ಇಲ್ಲಿ ಒಂದೇ ರೀತಿ ಇರುವಂಥ ಅಳತೆ ಸಿಗಬೇಕು. ಅಂದರೆ ಇದಕ್ಕೆ ಈ AX ಕಿರಣಕ್ಕೆ ಸಮಾಂತರವಾಗಿ ನಾವು ಇಲ್ಲಿ ಇನ್ನೊಂದು ರೇಖೆಯನ್ನು ಎಳೆಬೇಕು, BY ಕಿರಣವನ್ನು ಎಳಿಬೇಕು. ಈಗ ಸಮಾಂತರ ರೇಖೆಯನ್ನು ನೀವು ಯಾವ ರೀತಿಯಲ್ಲಿ ಎಳಿತೀರಾ? ಸಮಾಂತರ ರೇಖೆಯನ್ನು ಎಳಿಬೇಕಾದ್ರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥದ್ದು, ಮೊದಲು ಒಂದು ಬಿಂದುವನ್ನು ತೆಗೆದುಕೊಳ್ಳಿ. ಇಲ್ಲಿ ನಾನು A ಬಿಂದುವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ A ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಈ ರೀತಿ ಕೈವಾರದ ಸಹಾಯದಿಂದ ಈ ರೀತಿ ನೀವು A ಬಿಂದುವನ್ನು ಕೇಂದ್ರವಾಗಿ ತೆಗೆದುಕೊಳ್ಬೇಕು. ಆಮೇಲೆ ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಈ ರೀತಿ ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹಾಗೆ ಕಂಸವನ್ನು ಎಳೆದ ನಂತರ ಇಲ್ಲಿರುವಂಥ ಕೋನದ ಅಳತೆಯನ್ನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಈಗ ಕಂಸವನ್ನು ಎಳೆದಿದ್ದೇನೆ. ಈ ಕಂಸ ಎಳೆದಂಥ ಅಳತೆ ಏನಿದೆ, ಇದೇ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ B ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಅದೇ ತ್ರಿಜ್ಯದಿಂದ ಇಲ್ಲಿ ಕೂಡ ಇನ್ನೊಂದು ಕಂಸವನ್ನು ಎಳಿತಾ ಇದ್ದೇನೆ. ಆಮೇಲೆ ಇಲ್ಲಿ ಎಳೆದಂಥ ಕಂಸದಲ್ಲಿ ಉಂಟಾದಂಥ ಕೋನ ಏನಿದೆ, ಈ ಕೋನವನ್ನು ಅಳತೆ ಮಾಡ್ತಾ ಇದ್ದೇನೆ. ಈ ಕೋನದ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಈ AB ರೇಖೆಯನ್ನ ಈ ಕಂಸ ಎಲ್ಲಿ ಛೇದಿಸ್ತಾ ಇದೆ ಈ ಬಿಂದುವಿನಲ್ಲಿ ಇಟ್ಟು ಈ ಕಂಸವನ್ನು ಕತ್ತರಿಸ್ತಾ ಇದ್ದೇನೆ ಈ ರೀತಿ. ಈಗ ಈ ಕತ್ತರಿಸುವ ಬಿಂದು ಮತ್ತೆ Bಯನ್ನು ಜೋಡಿಸಿದಾಗ, ಮುಂದಕ್ಕೆ ಹೋದಾಗ ನಮಗೆ ಇಲ್ಲಿ BY ಕಿರಣ ಸಿಗ್ತದೆ. ಈ ರೀತಿ ನಾವೀಗ ಇದನ್ನ ಜೋಡಿಸಬೇಕು. ಇಲ್ಲಿ ನಾನು ಇದನ್ನ ಜೋಡಿಸ್ತಾ ಇದ್ದೇನೆ. ಈ ಕಿರಣವನ್ನ ನಾವು BY ಅಂತ ಹೆಸರಿಸುವ. ಇದು ನೀವು ಮಾಡಬೇಕಾಗಿರುವಂತಹ ಮೂರನೇ ಹಂತ. ಮೊದಲ ಹಂತದಲ್ಲಿ ನಾವು AB ರೇಖಾಖಂಡವನ್ನು ಎಳೆಯುತ್ತೇವೆ. ಎರಡನೇ ಹಂತದಲ್ಲಿ ನಾವು ABಗೆ ಅನುಗುಣವಾಗಿ ಇಲ್ಲಿ ಲಘುಕೋನ ಏರ್ಪಡುವಾಗೆ ಇಲ್ಲಿ AX ಕಿರಣವನ್ನು ಎಳೆಯಬೇಕು. ಆಮೇಲೆ AX ಕಿರಣದ ಲಘುಕೋನಕ್ಕೆ ಸಮವಾಗಿರುವಂತೆ ಇಲ್ಲಿ Bಯಲ್ಲಿ ಕೂಡ ಅದೇ ಲಘುಕೋನ ಏರ್ಪಡುವಾಗೆ ಮತ್ತೆ AXಗೆ ಸಮಾಂತರವಾಗಿ ಇಲ್ಲಿ BY ರೇಖೆಯನ್ನು ಎಳೆಯಬೇಕು. ಆ ಸಮಾಂತರ ರೇಖೆಯನ್ನು ನೀವು ಯಾವ ರೀತಿಯಲ್ಲಿ ಎಳಿತೀರಾ? ಮೊದಲಿಗೆ Aಯನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನು ಎಳೆಯಬೇಕು. ಅದೇ ಕಂಸವನ್ನು ಇಲ್ಲಿ ಕೂಡ ಎಳೆಯಬೇಕು. ಆಮೇಲೆ ಈ ಕೋನದ ಅಳತೆಯನ್ನು ಮಾಡಿ ಈ ಕೋನದ ತ್ರಿಜ್ಯವನ್ನು ತೆಗೆದುಕೊಂಡು ಇಲ್ಲಿ ಈ ಕಂಸ ಏನಿದೆ, ಈ AB ರೇಖಾಖಂಡವನ್ನು ಎಲ್ಲಿ ಕತ್ತರಿಸ್ತಾ ಇದೆ ಅಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇದನ್ನು ನೀವು ಕತ್ತರಿಸಬೇಕು. ಮತ್ತೆ ಈ B ಮತ್ತೆ ಕತ್ತರಿಸುವಂತ ಬಿಂದು ಏನಿದೆ ಅದನ್ನು ಜೋಡಿಸಿದಾಗ ನಿಮಗೆ BY ರೇಖೆ ಸಿಗ್ತದೆ. ಆಮೇಲೆ ನಂತರ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನಾವು ಈ ರೇಖಾಖಂಡವನ್ನ 3:2 ಅನುಪಾತದಲ್ಲಿ ವಿಭಾಗಿಸಬೇಕು. ಸೊ 3:2 ಅನುಪಾತ ಅಂತ ಹೇಳುವಾಗ ಇಲ್ಲಿ ಮೊದಲಿಗೆ AX ಕಿರಣ ಏನಿದೆ ಇದನ್ನ ನಾವು 3 ಭಾಗದಲ್ಲಿ ವಿಭಾಗಿಸಬೇಕು. ನೀವು ಇಲ್ಲಿ ಯಾವುದೇ ಅಳತೆಯನ್ನು ತೆಗೆದುಕೊಳ್ಬಹುದು, ಇದೇ ಅಳತೆ ತೆಗೆದುಕೊಳ್ಬೇಕು ಅಂತ ಏನೂ ಇಲ್ಲ. ಯಾವ ಅಳತೆಯನ್ನು ಕೂಡ ತೆಗೆದುಕೊಳ್ಬಹುದು. ಆದ್ರೆ ಒಂದು ಸಲ ಕತ್ತರಿಸಿದ ನಂತರ ಅದೇ ಅಳತೆಯಿಂದ ಮುಂದೆ ಕೂಡ ಕತ್ತರಿಸ್ತಾ ಹೋಗ್ಬೇಕು. ಇಲ್ಲಿ ಈಗ ನಾನು ಈ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. 1, ಹಾಗೆ ಇಲ್ಲಿ 2, ಇಲ್ಲಿ 3. ಇಲ್ಲಿ ಇದನ್ನು 3 ವಿಭಾಗವಾಗಿ ಮಾಡ್ತಾ ಇದ್ದೇನೆ. ಇದನ್ನು ನಾನು ಹೆಸರಿಸ್ತಾ ಇದ್ದೇನೆ ಏನಂದ್ರೆ A1, A2 ಮತ್ತೆ A3 ಅಂತ ಹೆಸರಿಸ್ತಾ ಇದ್ದೇನೆ. 3:2 ಇರುವುದರಿಂದ ನಂತರ ಈ BY ಕಿರಣವನ್ನ ನಾವು 2 ವಿಭಾಗದಲ್ಲಿ ವಿಭಾಗಿಸಬೇಕು. ಅದೇ ಅಳತೆಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ನೀವು ಕತ್ತರಿಸಲಿಕ್ಕೆ ಯಾವ ಅಳತೆಯನ್ನು ತೆಗೆದುಕೊಂಡಿದ್ದೀರಾ ಅದೇ ಅಳತೆಯನ್ನು ತೆಗೆದುಕೊಂಡು ಇದನ್ನ 2 ವಿಭಾಗದಲ್ಲಿ ಕತ್ತರಿಸಬೇಕು. 1, ಹಾಗೆ ಇಲ್ಲಿ 2, ಈ ರೀತಿ ಕತ್ತರಿಸಬೇಕು. ಆಮೇಲೆ ಇಲ್ಲಿ ಇದನ್ನ B1 ಹಾಗೆ B2 ಅಂತ ಹೆಸರಿಸ್ತಾ ಇದ್ದೇನೆ. ಈ ರೀತಿ ಸಿಕ್ಕಿದ ನಂತರ ನೀವು ಕೊನೆಗೆ ಏನು ಮಾಡಬೇಕಂದ್ರೆ, ಇಲ್ಲಿರುವಂಥ ಕೊನೆಯ ಬಿಂದು ಅಂದರೆ 3 ವಿಭಾಗ ಆದಮೇಲೆ ಇಲ್ಲಿ ಸಿಗುವಂಥ ಕೊನೆಯ ಬಿಂದು ಯಾವುದು? A3. ಹಾಗೆ ಇಲ್ಲಿ 2 ವಿಭಾಗ ಆದಮೇಲೆ ಇಲ್ಲಿ ಸಿಗುವಂಥ ಕೊನೆಯ ಬಿಂದು ಏನಿದೆ B2, ಇವೆರಡನ್ನ ಜೋಡಿಸಬೇಕು.
ಇದೆರಡನ್ನ ಈ ರೀತಿ ನಾನೀಗ ಜೋಡಿಸ್ತಾ ಇದ್ದೇನೆ. ಜೋಡಿಸಿದಾಗ ಈ ರೇಖೆಯು AB ಯನ್ನು ಇಲ್ಲಿ ಕತ್ತರಿಸ್ತಾ ಇದೆ ಈ ಬಿಂದುವಿನಲ್ಲಿ. ಇದನ್ನ C ಅಂತ ತೆಗೆದುಕೊಳ್ಳುವ. ಆಮೇಲೆ ಈಗ ನಾವು ಏನ್ ಮಾಡ್ಬೋದು, ಈ AB ರೇಖಾಖಂಡವನ್ನ ಇದು 3 ಭಾಗದಲ್ಲಿ ವಿಭಾಗಿಸಲ್ಪಟ್ಟಿದೆ, ಹಾಗೆ ಇದು 2 ಭಾಗದಲ್ಲಿ ವಿಭಾಗಿಸಲ್ಪಟ್ಟಿದೆ ಅಂತ ತೆಗೆದುಕೊಳ್ಬಹುದು. ಇದು ನಾವು ಒಂದು ರೇಖಾಖಂಡವನ್ನ ದತ್ತ ಅನುಪಾತದಲ್ಲಿ ವಿಭಾಗಿಸುವಂತ ಎರಡನೇ ವಿಧಾನ, ಅಥವಾ ನಾವು ಇದನ್ನ ಪರ್ಯಾಯ ವಿಧಾನ ಅಂತ ಹೇಳ್ತೇವೆ. ತ್ರಿಭುಜ ಮತ್ತೆ ಅನುಪಾತಾಂಕವನ್ನ ಕೊಟ್ಟಾಗ ಸಮರೂಪ ತ್ರಿಭುಜವನ್ನ ಯಾವ ರೀತಿಯಲ್ಲಿ ರಚಿಸಬಹುದು ಅಂತ ನೋಡುವ. ನಮಗೆ ತ್ರಿಭುಜ ಮತ್ತೆ ಅನುಪಾತಾಂಕವನ್ನ ನೀಡಿದ್ದಾಗ ನಾವು ಸಮರೂಪ ತ್ರಿಭುಜವನ್ನ 2 ರೀತಿಯಲ್ಲಿ ರಚಿಸಬಹುದು. ಒಂದು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನ ರಚಿಸುವುದು, ಇನ್ನೊಂದು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನ ರಚಿಸುವುದು. ಅಂದ್ರೆ ಉದಾಹರಣೆಗೆ ನಮಗೆ ಈ ರೀತಿ ಒಂದು ತ್ರಿಭುಜವನ್ನ ಕೊಟ್ಟಿದ್ರೆ ನಾವು ಇಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನ ರಚಿಸುವುದು ಅಂತ ಹೇಳುವಾಗ ಈ ರೀತಿ ನಾವು ಇನ್ನೊಂದು ತ್ರಿಭುಜವನ್ನ ರಚಿಸುವುದು. ಹಾಗೆ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನು ರಚಿಸುವುದು ಅಂತ ಹೇಳುವಾಗ ಈ ರೀತಿ ತ್ರಿಭುಜ ಇದ್ರೆ ಇದಕ್ಕಿಂತ ಚಿಕ್ಕದಾದಂತಹ ಅನುಪಾತದಲ್ಲಿ ಕೊಟ್ಟಂತಹ ಅನುಪಾತದಲ್ಲಿ ನಾವು ತ್ರಿಭುಜವನ್ನ ರಚಿಸಬೇಕು. ಇದರಲ್ಲಿ ನಾವು 2 ವಿಷಯವನ್ನ ಕಲಿಲಿಕ್ಕಿದ್ದೇವೆ. ಮೊದಲಿಗೆ ಈಗ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನ ಯಾವ ರೀತಿಯಲ್ಲಿ ರಚಿಸಬಹುದು ಅಂತ ನೋಡುವ. ಇಲ್ಲಿ ನಾನು ಪಾಠ ಪುಸ್ತಕದಿಂದ ಉದಾಹರಣೆ 1 ತೆಗೆದುಕೊಂಡಿದ್ದೇನೆ. ದತ್ತ ತ್ರಿಭುಜ ABCಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನ ಅದರ ಪ್ರತಿಯೊಂದು ಬಾವು ತ್ರಿಭುಜ ABCಯ ಅನುರೂಪ ಬಾವುಗಳ 3/4 ಸಮಾನಾಗಿರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿ ನಾವು ಮೊದಲಿಗೆ ಇಲ್ಲಿ ಕೊಟ್ಟಿರುವಂತ ಅನುಪಾತಾಂಕವನ್ನ ಬರೆಯುವ. ಇಲ್ಲಿ ಎಷ್ಟು ಅನುಪಾತವನ್ನ ಕೊಟ್ಟಿದ್ದಾರೆ, 3/4, 3:4. ಸೊ ಅನುಪಾತಾಂಕ ಇಸ್ ಈಕ್ವಲ್ ಟು 3/4. ಈ ಅನುಪಾತಾಂಕವನ್ನ ತೆಗೆದುಕೊಂಡು ನಾವು ಯಾವ ರೀತಿಯ ತ್ರಿಭುಜವನ್ನ ರಚಿಸಬೇಕು ಅಂತ ತಿಳಿದುಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ಇಲ್ಲಿ ಬರುವಂತ ಉತ್ತರ ಒಂದು ವೇಳೆ 1ಕ್ಕಿಂತ ಕಡಿಮೆಯಾದ್ರೆ ಅದರ ಅರ್ಥ ನಾವು ಚಿಕ್ಕದಾದ ತ್ರಿಭುಜವನ್ನ ರಚಿಸಬೇಕು. ಅಂದ್ರೆ ದತ್ತ ತ್ರಿಭುಜಕ್ಕೆ ಚಿಕ್ಕದಾದಂತಹ ತ್ರಿಭುಜವನ್ನ ರಚಿಸಬೇಕು. ಈ ರೀತಿ ಒಂದು ವೇಳೆ ಅದು ದೊಡ್ಡದಾಗಿದ್ರೆ 1ಕ್ಕಿಂತ, ಆಗ ನಾವು ಹೇಳ್ಬೋದು ನಾವು ದೊಡ್ಡದಾದ ತ್ರಿಭುಜವನ್ನ ರಚಿಸಬಹುದು ಅಂತೇಳಿ. ಅಥವಾ ನೀವಿಲ್ಲಿ ಕೊಟ್ಟಂತಹ ಅನುಪಾತಾಂಕದಲ್ಲಿ ಅಂಶವನ್ನ ನೋಡ್ಬೇಕು. ಒಂದು ವೇಳೆ ಇಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದ್ದಲ್ಲಿ ಇಲ್ಲಿ ನೀವು ಗಮನಿಸಬಹುದು ಅಂಶ 3 ಇದೆ, ಛೇದ 4 ಇದೆ, ಅಂಶ ಚಿಕ್ಕದಾಗಿದೆ. ಹಾಗಾಗಿ ನಮಗೆ ಸಿಗುವಂತಹ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರ್ತದೆ. ಅಂದ್ರೆ ಉದಾಹರಣೆಗೆ ಈ ರೀತಿ ನಾವು ಒಂದು ತ್ರಿಭುಜವನ್ನ ತೆಗೆದುಕೊಂಡ್ರೆ ABC ಅಂತ ತ್ರಿಭುಜವನ್ನ ತೆಗೆದುಕೊಂಡ್ರೆ ನಾವಿಲ್ಲಿ ರಚಿಸಬೇಕಾಗಿರುವಂತಹ ತ್ರಿಭುಜ ಏನಿದೆ ಅದು ಈ ಕೊಟ್ಟಂತ ತ್ರಿಭುಜ ABCಗಿಂತ ಚಿಕ್ಕದಾಗಿರ್ತದೆ. ಈ ರೀತಿ ನಮಗೆ A', C' ಎನ್ನುವಂತ ತ್ರಿಭುಜ ಸಿಗ್ತದೆ. ಈಗ ಇಲ್ಲಿ ಅನುಪಾತಾಂಕ ಅಂದ್ರೆ ಅಂಶವು ಕಡಿಮೆ ಇದೆ, ಅಥವಾ ಇದನ್ನ ನೀವು ಭಾಗಿಸಿದಾಗ ನಿಮಗೆ ಸಿಗುವಂತ ಉತ್ತರವು 1ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನ ನಾವಿಲ್ಲಿ ರಚಿಸಬೇಕು ಅಂತೇಳಿ. ಈಗ ಮೊದಲಿಗೆ ನಾನಿಲ್ಲಿ ಒಂದು ತ್ರಿಭುಜವನ್ನ ತೆಗೆದುಕೊಂಡಿದ್ದೇನೆ, ABC ಅಂತ ಅದನ್ನ ಹೆಸರಿಸ್ತೇನೆ. ಆದ್ರೆ ನಿಮಗೆ ಕೊಟ್ಟಿರುವಂತ ಅಭ್ಯಾಸದಲ್ಲಿ ತ್ರಿಭುಜವನ್ನ ಕೊಟ್ಟಿರುವುದಿಲ್ಲ. ನೀವು ಮೊದಲಿಗೆ ಕೊಟ್ಟಿರುವಂತಹ ಅಳತೆಗಳನ್ನ ತೆಗೆದುಕೊಂಡು ತ್ರಿಭುಜಗಳನ್ನ ರಚಿಸಬೇಕು. ತ್ರಿಭುಜಗಳನ್ನ ಯಾವ ರೀತಿಯಲ್ಲಿ ರಚಿಸುವುದು ಅಂತ ಹೇಳಿ ನೀವು 9ನೇ ತರಗತಿಯಲ್ಲಿ ಕಲ್ತಿರ್ತೀರಾ. ಅದನ್ನ ಉಪಯೋಗಿಸಿಕೊಂಡು ತ್ರಿಭುಜವನ್ನ ರಚಿಸಬೇಕು. ಈಗ ನಾನು ಈ ಮೆಥಡ್ ಅನ್ನ ವಿವರಿಸಲಿಕ್ಕೋಸ್ಕರ ನಾನು ಮೊದಲೇ ತ್ರಿಭುಜವನ್ನ ರಚಿಸಿದ್ದೇನೆ. ABC ಎನ್ನುವಂತಹ ತ್ರಿಭುಜವನ್ನ ಇಲ್ಲಿ ರಚಿಸಿದ್ದೇನೆ. ಇಲ್ಲಿ ಮೊದಲು ನಾವು ಮಾಡಬೇಕಾಗಿರುವಂತದ್ದು ಏನು ಅಂದ್ರೆ ತ್ರಿಭುಜದ ಪಾದವನ್ನ ನೀವು ತೆಗೆದುಕೊಳ್ಬೇಕು. ತ್ರಿಭುಜದ ಪಾದ ಅಂತಲ್ಲ, ಯಾವುದೇ ಭಾವವನ್ನು ತೆಗೆದುಕೊಳ್ಬಹುದು. ಆದ್ರೆ ತ್ರಿಭುಜದ ಪಾದವನ್ನ ತೆಗೆದುಕೊಂಡು ಹಂತಗಳನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಸ್ವಲ್ಪ ಸುಲಭ ಆಗ್ತದೆ. ಇಲ್ಲಿ ಈಗ BC ರೇಖೆಗೆ ಅನುಗುಣವಾಗಿ ನಾವು ಒಂದು ಲಘುಕೋನ ಏರ್ಪಡುವಾಗೆ ಒಂದು ಕಿರಣವನ್ನ ಎಳಿಬೇಕು. ಅದನ್ನ BX ಅಂತ ಹೆಸರಿಸುವ. ಈಗ ಇಲ್ಲಿ ನಾನು ಒಂದು ಲಘುಕೋನ ಏರ್ಪಡುವಾಗಿ ಒಂದು ಕಿರಣವನ್ನ ಎಳಿತಾ ಇದ್ದೇನೆ. ಲಘುಕೋನ ಅಂತ ಹೇಳುವಾಗ ಅದು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೀವು ಈಗ ಎಳಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ರೀತಿ ಎಳಿಲಿಕ್ಕೆ ಆಗುದಿಲ್ಲ. 90 ಡಿಗ್ರಿಗಿಂತ ಕಡಿಮೆ ಬರುವಾಗೆ ಒಂದು ರೇಖೆಯನ್ನ ಎಳಿಬೇಕು. ಇಲ್ಲಿ ನಾನು 90 ಡಿಗ್ರಿಗಿಂತ ಕಡಿಮೆ ಬರುವಾಗೆ ಒಂದು ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದು ಒಂದು ಲಘುಕೋನ ಆಗಿರ್ಲಿ. ಹಾಗೆ ಈ ರೇಖೆಯನ್ನ ನಾನು BX ಅಂತ ಹೆಸರಿಸ್ತಾ ಇದ್ದೇನೆ. ಇದರ ನಂತರ ನೀವು ಮಾಡಬೇಕಾಗಿರುವಂತದ್ದು ಏನಂದ್ರೆ ಇಲ್ಲಿ ಕೊಟ್ಟಿರುವಂತ ಅನುಪಾತಾಂಕವನ್ನ ಗಮನಿಸಬೇಕು. ಈ ಅನುಪಾತಾಂಕದಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡ್ಬೇಕು. 3 ಮತ್ತೆ 4 ಇದೆ, ಇದರಲ್ಲಿ ದೊಡ್ಡ ಸಂಖ್ಯೆ 4. ಹಾಗಾಗಿ ನಾವು ತೆಗೆದುಕೊಂಡಂತಹ ಈ ರಚನೆ ಮಾಡಿದಂತ ರೇಖೆ ಏನಿದೆ ಇದನ್ನ 4 ಭಾಗಗಳಾಗಿ ವಿಭಾಗಿಸಬೇಕು.
ಈಗ ಈ BX ರೇಖೆಯನ್ನು ನಾನು 4 ಭಾಗಗಳಾಗಿ ವಿಭಾಗಿಸ್ತಾ ಇದ್ದೇನೆ. ನೀವು ಯಾವುದೇ ಒಂದು ಅಳತೆಯನ್ನು ತೆಗೆದುಕೊಳ್ಬೋದು. ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಇದನ್ನು 4 ಭಾಗಗಳಾಗಿ ವಿಭಾಗಿಸಬೇಕು. ಈ ರೀತಿ ವಿಭಾಗಿಸ್ತಾ ಇದ್ದೇನೆ. 1, ಹಾಗೆ 2, 3, ಅದೇ ರೀತಿ 4. ಈ ರೀತಿ 4 ಭಾಗಗಳಾಗಿ ವಿಭಾಗಿಸಿದ ನಂತರ ಇದನ್ನ ಹೆಸರಿಸ್ತಾ ಇದ್ದೇನೆ B1, B2, B3 ಮತ್ತೆ B4. ಇಲ್ಲಿರುವಂತಹ 4 ಭಾಗಗಳು ಸಮವಾಗಿರುತ್ತವೆ, ಒಂದಕ್ಕೊಂದು ಸಮವಾಗಿರ್ತವೆ. ಇದರ ನಂತರ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಇಲ್ಲಿರುವಂತಹ ಛೇದವನ್ನ ನೋಡಬೇಕು. ಛೇದ ಎಷ್ಟಿದೆ? ಛೇದ ಇಲ್ಲಿ 4 ಇದೆ. ಹಾಗಾಗಿ B4 ಅನ್ನ ನಾವು C ಯ ಜೊತೆ ಜೋಡಿಸಬೇಕು. ಇಲ್ಲಿರುವಂತಹ ಛೇದವನ್ನ ಗಮನಿಸಿಕೊಂಡು ನಾವು ಈ ರೇಖೆಯನ್ನ ಜೋಡಿಸಬೇಕು. C ಯ ಜೊತೆ ಯಾವ ಬಿಂದುವನ್ನ ಜೋಡಿಸಬೇಕು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಛೇದದ ಬೆಲೆಯನ್ನ ನೋಡಬೇಕು. ಇಲ್ಲಿ ಛೇದ 4 ಇರೋದ್ರಿಂದ ಈ B4 ಅನ್ನ C ಯ ಜೊತೆ ನಾನು ಜೋಡಿಸ್ತಾ ಇದ್ದೇನೆ. ಈ ರೀತಿ ಜೋಡಿಸಬೇಕು. ಇಲ್ಲಿ ಜೋಡಿಸಿದ ನಂತರ ನಾವೀಗ ಮಾಡಬೇಕಾಗಿರುವಂಥದ್ದು ಏನು ಅಂದರೆ ಈ B4Cಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳಿಬೇಕು. ಆ ಎಳೆದಂಥ ರೇಖೆ ಇಲ್ಲಿಗೆ ಸಮಾಂತರವಾಗಿರಬೇಕು. ಇದನ್ನ B3 ಅಂತ ಬರೆದುಕೊಳ್ಳಿ. ಸೊ ಇದಕ್ಕೆ B3 ಇಂದ ಈ BC ರೇಖಾಖಂಡಕ್ಕೆ ಒಂದು ಛೇದನೆ ಆಗುವಾಗೆ ಒಂದು ನಾವು ಸಮಾಂತರವಾಗಿರುವಂಥ ರೇಖೆಯನ್ನು ಎಳಿಬೇಕು. ಸಮಾಂತರವಾಗಿರುವಂಥ ರೇಖೆಯನ್ನು ಎಳಿಬೇಕಾದ್ರೆ ಯಾವ ವಿಧಾನವನ್ನು ನೀವು ಉಪಯೋಗಿಸ್ತೀರಾ? ಅದಕ್ಕೋಸ್ಕರ ಒಂದು B4 ಅನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಈ ತ್ರಿಜ್ಯದಿಂದ ಒಂದು ಕಂಸವನ್ನ ಎಳೆಯಿರಿ. ಇಲ್ಲಿ B4 ನಲ್ಲಿ ನಾನೀಗ ಒಂದು ಕಂಸವನ್ನ ಎಳಿತಾ ಇದ್ದೇನೆ. ಇದೇ ಕಂಸವನ್ನ ಇದೇ ಅಳತೆಯನ್ನು ತೆಗೆದುಕೊಂಡು B3ಯಲ್ಲಿ ಕೈವಾರದ ತುದಿಯನ್ನ ಹಿಡಿದುಕೊಂಡು ಪುನಃ ಇಲ್ಲಿ ಇನ್ನೊಂದು ಕಂಸವನ್ನ ಎಳೆಯಿರಿ. ಈ ರೀತಿ ಕಂಸವನ್ನ ಎಳೆದ ನಂತರ ಈ ಉಂಟಾದಂಥ ಕೋನ ಏನಿದೆ ಇಲ್ಲಿ B4 ಅಲ್ಲಿ ಉಂಟಾದಂಥ ಕೋನ, ಇದರ ಅಳತೆಯನ್ನ ಮಾಡಬೇಕು. ಇಲ್ಲಿ ನಾನು ಇದನ್ನ ಅಳತೆ ಮಾಡ್ತಾ ಇದ್ದೇನೆ. ಈ ಅಳತೆಯನ್ನ ತೆಗೆದುಕೊಂಡು ಈ ಕಂಸ ಕತ್ತರಿಸುವಂತ BX ರೇಖೆಯನ್ನ ಕತ್ತರಿಸುವಂತ ಜಾಗದಲ್ಲಿ ಇಟ್ಟು ಇದನ್ನ ನಾವು ಇಲ್ಲಿ ಕತ್ತರಿಸಬೇಕು. ಆಗ ನಮಗೆ ಇಲ್ಲಿ ಒಂದು ಬಿಂದು ಸಿಗ್ತದೆ. ಈ ಬಿಂದು ಮತ್ತೆ ಈ B3ಯನ್ನ ಜೋಡಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ವೃದ್ಧಿಸಬೇಕು. ಈ ರೀತಿ ವೃದ್ಧಿಸಿದಾಗ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನಮಗೆ ಸಮಾಂತರವಾಗಿರುವಂತ ಒಂದು ರೇಖೆ ಸಿಕ್ಕಿದೆ. ಈಗ ಈ ವೃದ್ಧಿಸಿದ ರೇಖೆ ಇಲ್ಲಿ ಛೇದಿಸ್ತಾ ಇದೆ. ಇದನ್ನ ನಾವು C' ಅಂತ ತೆಗೆದುಕೊಳ್ಳುವ. ಅದರ ನಂತರ ನಾವೀಗ ಏನ್ ಮಾಡ್ಬೇಕಂದ್ರೆ ಈ AC ಏನಿದೆ ಇದಕ್ಕೆ ಸಮಾಂತರವಾಗಿ ಇಲ್ಲಿ ಇನ್ನೊಂದು ರೇಖೆಯನ್ನ ಎಳಿಬೇಕು. ನಮಗೆ ಈ ತ್ರಿಭುಜಕ್ಕಿಂತ ಚಿಕ್ಕದಾಗಿರುವಂತ ತ್ರಿಭುಜ ಬೇಕು. ಹಾಗಾಗಿ ಇದಕ್ಕೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನ ಎಳಿಬೇಕು. ಅದಕ್ಕೋಸ್ಕರ ಇಲ್ಲಿ ಕೂಡ ಹಾಗೇನೆ ಒಂದು ನಿರ್ದಿಷ್ಟವಾದ ತ್ರಿಜ್ಯವನ್ನ ತೆಗೆದುಕೊಳ್ಳಿ. C ಯನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ನಿರ್ದಿಷ್ಟವಾದ ತ್ರಿಜ್ಯವನ್ನ ತೆಗೆದುಕೊಂಡು ಇಲ್ಲಿ ಒಂದು ಕಂಸವನ್ನ ಎಳಿಬೇಕು. ಹಾಗೆ C ಬಿಂದುವಿನಲ್ಲಿ ಕೂಡ C' ಬಿಂದುವಿನಲ್ಲಿ ಕೂಡ ಈ C' ಅನ್ನ ಕೇಂದ್ರವಾಗಿರಿಸಿಕೊಂಡು ಅದೇ ಅಳತೆಯಿಂದ ಇನ್ನೊಂದು ಕಂಸವನ್ನ ಎಳೆಯಿರಿ. ಆಮೇಲೆ ಇಲ್ಲಿರುವಂತ ಕೋನದ ಅಳತೆಯನ್ನ ಮಾಡಿ ಈ ಕೋನದ ಅಳತೆಯನ್ನ ತೆಗೆದುಕೊಂಡು ಈ ಜಾಗದಲ್ಲಿ ಅಂದ್ರೆ ಈ ನಾವು ಎಳೆದಂತ ಕಂಸ BCಯನ್ನ ಯಾವ ಜಾಗದಲ್ಲಿ ಕತ್ತರಿಸ್ತಾ ಇದೆ ಆ ಜಾಗದಲ್ಲಿ ಕೈವಾರದ ತುದಿಯನ್ನ ಇಟ್ಟು ಇಲ್ಲಿ ಈ ಕಂಸವನ್ನ ಕತ್ತರಿಸಿ. ಈ ರೀತಿ ಮಾಡಿದಾಗ ಇಲ್ಲಿ ನೀವು ಗಮನಿಸಬಹುದು ನಮಗೆ ಛೇದಿಸುವಂತ ಬಿಂದು ಸಿಗ್ತದೆ. ಹಾಗೆ ಇಲ್ಲಿ C' ಇದೆ. ಇವೆರಡನ್ನ ಜೋಡಿಸ್ಬೇಕೀಗ. ಇವೆರಡನ್ನ ಜೋಡಿಸಿ ಈ ರೀತಿ ಜೋಡಿಸಿ ಇದನ್ನ ವೃದ್ಧಿಸಬೇಕು. ಈ ರೀತಿ ವೃದ್ಧಿಸಿದಾಗ ಇದು AB ರೇಖಾಖಂಡವನ್ನ ಕತ್ತರಿಸ್ತದೆ. ಈ ಕತ್ತರಿಸುವಂತ ಬಿಂದುವನ್ನ A' ಅಂತ ತೆಗೆದುಕೊಳ್ಳಿ. ಈಗ ನೀವು ಇಲ್ಲಿ ಗಮನಿಸಬಹುದು ನಮ್ಗೆ ಇಲ್ಲಿ ತ್ರಿಭುಜ ಸಿಕ್ಕಿದೆ. A', B, C' ಎನ್ನುವಂತ ತ್ರಿಭುಜ ಸಿಕ್ಕಿದೆ. ನಾವು ಮೊದಲು ತೆಗೆದುಕೊಂಡಂತ ತ್ರಿಭುಜ ಯಾವುದು? ABC ತ್ರಿಭುಜ. ಸೊ ಅದು ದತ್ತ ತ್ರಿಭುಜ ಆಗಿತ್ತು. ಈಗ ನಮಗೆ ಸಿಕ್ಕಿರುವಂತ ತ್ರಿಭುಜ ಯಾವುದು? A', ಅನ್ನುವಂತ ತ್ರಿಭುಜ ಸಿಕ್ಕಿದೆ. ಈ ತ್ರಿಭುಜವು ಆ ದತ್ತ ತ್ರಿಭುಜದ 3/4 ಸಮವಾಗಿರ್ತದೆ. ಈ ರೀತಿ ನೀವು ತ್ರಿಭುಜವನ್ನ ರಚಿಸಬಹುದು. ಇದು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನ ರಚಿಸುವಂತ ವಿಧಾನ. ಮೊದಲು ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಅನುಪಾತಾಂಕವನ್ನ ನೋಡ್ಬೇಕು. ಅನುಪಾತಾಂಕದಲ್ಲಿ ಒಂದು ವೇಳೆ ಅಂಶ ಚಿಕ್ಕದಾಗಿದ್ರೆ ಆಗ ನಿಮಗೆ ಅಲ್ಲಿ ಗೊತ್ತಾಗ್ತದೆ ನೀವು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರುವಂತ ತ್ರಿಭುಜವನ್ನ ರಚಿಸಬೇಕು ಅಂತೇಳಿ. ಆಮೇಲೆ ಇಲ್ಲಿ ಇರುವಂತ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಂಡು ಆ ದೊಡ್ಡ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ನಾವು ಈ BX ರೇಖೆಯನ್ನ ಕತ್ತರಿಸಬೇಕು. ಇಲ್ಲಿ ಈಗ ದೊಡ್ಡ ಸಂಖ್ಯೆ 4, ಹಾಗಾಗಿ 4 ಭಾಗಗಳಾಗಿ ವಿಂಗಡಿಸಬೇಕು. ಅದರ ನಂತರ ಇಲ್ಲಿ ಛೇದದಲ್ಲಿ ಯಾವ ಸಂಖ್ಯೆ ಇದೆ ಅಂತ ನೋಡಿಕೊಂಡು ಈ ಛೇದದಲ್ಲಿ ಇಲ್ಲಿ 4 ಇದೆ. ಹಾಗಾಗಿ B4 ಅನ್ನ C ಯ ಜೊತೆ ಜೋಡಿಸಬೇಕು. ಈ ವಿಧಾನಗಳು
ಎಲ್ಲ ಮೆಥಡಲ್ಲಿ ಇದೇ ವಿಧಾನವನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಈಗ ನಾವು ಮುಂದಿನ ಒಂದು ವಿಧಾನವನ್ನು ನೋಡುವ, ಇನ್ನೊಂದು ಸನ್ನಿವೇಶ ಅಂದರೆ ಅಲ್ಲಿ ನಾವು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ಯಾವ ರೀತಿಯಲ್ಲಿ ರಚಿಸುವುದು ಅಂತ ನೋಡುವ. ಇಲ್ಲಿ ನಾನು ಪಾಠ ಪುಸ್ತಕದಿಂದ ಉದಾಹರಣೆ 2 ತೆಗೆದುಕೊಂಡಿದ್ದೇನೆ. ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ರಚಿಸುವುದು. ದತ್ತ ತ್ರಿಭುಜ ಎಬಿಸಿಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವು ತ್ರಿಭುಜ ಎಬಿಸಿಯ ಅನುರೂಪ ಬಾವುಗಳ 5/3 ಸಮಾನಾಗಿರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಅನುಪಾತಾಂಕವನ್ನು ಕೊಟ್ಟಿದ್ದಾರೆ, 5/3 ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಗಮನಿಸಿದ್ರೆ ಅಥವಾ ಇಲ್ಲಿ ಭಾಗಾಕಾರ ಮಾಡಿದ್ರೆ ಇಲ್ಲಿ ಸಿಗುವಂತ ಉತ್ತರವು 1ಕ್ಕಿಂತ ಹೆಚ್ಚಿರ್ತದೆ. ಹಾಗೆ ಛೇದವನ್ನ ನೋಡಿದಾಗ ಇಲ್ಲಿರುವಂತ ಅಂಶವು ದೊಡ್ಡದಾಗಿದೆ. ನಾನು ಈಗಾಗಲೇ ಮೊದಲೇ ಹೇಳಿದ್ದೆ, ಅಂಶ ದೊಡ್ಡದಾಗಿದ್ರೆ ನಾವು ರಚಿಸುವಂತಹ ತ್ರಿಭುಜ ಏನಿದೆ ಅದು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಅಂದ್ರೆ ABC ಎನ್ನುವಂತ ದತ್ತ ತ್ರಿಭುಜ ಇದ್ರೆ ನಮಗೆ ಸಿಗುವಂತ ತ್ರಿಭುಜ ಈ ರೀತಿ ಸಿಗ್ತದೆ. ಅಂದ್ರೆ ಇದಕ್ಕಿಂತ ದೊಡ್ಡದಾಗಿರ್ತದೆ, A', C' ಅಂತ ಸಿಗ್ತದೆ. ಇಲ್ಲಿಗ ಮೊದಲು ನೀವು ಯಾವಾಗಲೂ ಅನುಪಾತಾಂಕವನ್ನ ಗಮನಿಸಬೇಕು. ಅಂಶ ದೊಡ್ಡದಿದೆಯಾ ಅಂತ ನೋಡಬೇಕು. ದೊಡ್ಡದಿದ್ರೆ ನಾವು ಕೊಟ್ಟಂತಹ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ರಚಿಸಬೇಕು. ಒಂದು ವೇಳೆ ಇದು ಚಿಕ್ಕದಿದ್ರೆ ನಾವು ಚಿಕ್ಕದಾದ ತ್ರಿಭುಜವನ್ನು ರಚಿಸಬೇಕು. ಈಗ ದೊಡ್ಡ ತ್ರಿಭುಜವನ್ನು ರಚಿಸಬೇಕು. ಇದನ್ನು ರಚಿಸಲಿಕ್ಕೆ ನಾವು ಮಾಡಬೇಕಾಗಿರುವಂತ ವಿಧಾನಗಳು ಅದೇ ವಿಧಾನವನ್ನ ನಾವು ಉದಾಹರಣೆ 1ರಲ್ಲಿ ಯಾವ ವಿಧಾನವನ್ನ ಮಾಡಿದ್ದೇವೆ ಅದೇ ವಿಧಾನವನ್ನ ಇಲ್ಲಿ ಕೂಡ ಮಾಡಬೇಕು. ಮೊದಲಿಗೆ ನಾವು ಏನ್ ಮಾಡ್ಬೇಕಂದ್ರೆ, ಈಗ ನಾನು BC ಪಾದವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ BC ಪಾದಕ್ಕೆ ಅನುಗುಣವಾಗಿ 90 ಡಿಗ್ರಿಗಿಂತ ಕಡಿಮೆ ಅಂದ್ರೆ ಲಘುಕೋನ ಏರ್ಪಡುವಾಗಿ ಒಂದು ರೇಖೆಯನ್ನು ಎಳಿಬೇಕು. ಇಲ್ಲಿಗ ನಾನು ಒಂದು ರೇಖೆಯನ್ನು ಎಳಿತಾ ಇದ್ದೇನೆ. ಈ ರೇಖೆಯನ್ನ BX ಅಂತ ಹೆಸರಿಸ್ತಾ ಇದ್ದೇನೆ. ಇದು ನಾವು ಮಾಡಬೇಕಾಗಿರುವಂತ ಮೊದಲ ಹಂತ. ಅದರ ನಂತರ ನಾವು ಇಲ್ಲಿ ಅನುಪಾತಾಂಕ ನಮ್ಗೆ ಏನು ಕೊಟ್ಟಿದ್ದಾರೆ ಆ ಅನುಪಾತಾಂಕದಲ್ಲಿರುವಂತ ದೊಡ್ಡ ಸಂಖ್ಯೆಯನ್ನ ನೋಡಬೇಕು. ಇಲ್ಲಿ ಇರುವಂತ ದೊಡ್ಡ ಸಂಖ್ಯೆ ಯಾವುದು? 5. ಹಾಗಾಗಿ ನಾವು ಈ ಎಳೆದಂತ BX ಕಿರಣವನ್ನ 5 ಭಾಗಗಳಾಗಿ ವಿಂಗಡಿಸಬೇಕು. ಆದ್ರಿಂದ ಇದನ್ನು ನಾನು ಯಾವುದೇ ಒಂದು ನಿರ್ದಿಷ್ಟವಾದ ಅಳತೆಯನ್ನು ನೀವು ತೆಗೆದುಕೊಳ್ಳಿ, 5 ಭಾಗಗಳಾಗಿ ಇದನ್ನ ವಿಂಗಡಿಸ್ತಾ ಇದ್ದೇನೆ. 1, 2, 3, 4, 5 ಭಾಗಗಳಾಗಿ ವಿಂಗಡಿಸಿದ ನಂತರ ಇದನ್ನ B1 ಹಾಗೆ B2, B3, B4 ಮತ್ತೆ B5 ಆಗಿ ಹೆಸರಿಸಬೇಕು. ಈ ರೀತಿ ಹೆಸರಿಸಿದ ನಂತರ ನಾವೀಗ ಈ C ಅನ್ನ ಜೋಡಿಸಬೇಕು ಇಲ್ಲಿರುವ ಯಾವುದಾದ್ರೂ ಬಿಂದುವಿನ ಜೊತೆ. ಅದು ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂದ್ರೆ, ಇಲ್ಲಿರುವಂತ ಛೇದವನ್ನ ನೋಡ್ಬೇಕು. ಯಾವಾಗ್ಲೂ ಕೂಡ ನಾವು ಛೇದದ ಜೊತೆ ಈ C ಬಿಂದುವನ್ನ ಜೋಡಿಸ್ತೇವೆ. ಛೇದ ಇಲ್ಲಿ ಎಷ್ಟಿದೆ? 3 ಇದೆ. ಹಾಗಾಗಿ B3 ಜೊತೆ ಈ C ಬಿಂದುವನ್ನ ಜೋಡಿಸಬೇಕು. ಇಲ್ಲಿ ನಾನೀಗ ಈ C ಬಿಂದುವನ್ನ ಜೋಡಿಸ್ತಾ ಇದ್ದೇನೆ. B3 ಜೊತೆ ಈ ರೀತಿ ಜೋಡಿಸ್ತಾ ಇದ್ದೇನೆ. ಈ ರೀತಿ ಜೋಡಿಸಿದ ನಂತರ ನಾವೀಗ ರಚಿಸುವಂತ ತ್ರಿಭುಜ ಏನಿದೆ ಈ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಆದ್ರಿಂದ ನಾವಿಲ್ಲಿ C ಮತ್ತೆ A ನ ವೃದ್ಧಿಸಬೇಕು. ಹಾಗಾಗಿ ನಾನಿಲ್ಲಿ C ಅನ್ನ ವೃದ್ಧಿಸ್ತಾ ಇದ್ದೇನೆ. ಈ ರೀತಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೇನೆ C ಅನ್ನ. ಹಾಗೆ A ಅನ್ನು ಕೂಡ ವೃದ್ಧಿಸ್ತಾ ಇದ್ದೇನೆ. ಇಲ್ಲಿ ನೀವು ಗಮನಿಸಬಹುದು A ಅನ್ನ ಕೂಡ ಈ ರೀತಿ ವೃದ್ಧಿಸ್ತಾ ಇದ್ದೇನೆ. ಇದರ ನಂತರ ನಾವೀಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ B3 ಇಂದ ಸಮಾಂತರವಾಗಿರುವಂತೆ B3C ಗೆ ಸಮಾಂತರವಾಗಿರುವಂತೆ ಇಲ್ಲಿಂದ B5 ಇಂದ ಒಂದು ರೇಖೆಯನ್ನು ಎಳೆಯಬೇಕು. ಹಾಗೆ ಇಲ್ಲಿ ಕೂಡ ಹಾಗೇನೆ AC ಗೆ ಸಮಾಂತರವಾಗಿರುವಂತೆ ಇಲ್ಲಿ ಇನ್ನೊಂದು ರೇಖೆಯನ್ನು ಎಳೆಯಬೇಕು. ಆ ರೀತಿ ರೇಖೆಯನ್ನು ಎಳಿಬೇಕಾದ್ರೆ ಮೊದಲಿಗೆ ನಾನಿಲ್ಲಿ B3ಯನ್ನು ಕೇಂದ್ರವಾಗಿರಿಸಿಕೊಂಡು ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಕಂಸವನ್ನು ರಚಿಸ್ತಾ ಇದ್ದೇನೆ. ಈ ರೀತಿ ಕಂಸವನ್ನು ತೆಗೆದುಕೊಂಡ ಮೇಲೆ ಇಲ್ಲಿರುವಂತ ಕೋನದ ಅಳತೆಯನ್ನು ಮಾಡಬೇಕು. ಇದೇ ಅಳತೆಯನ್ನು ತೆಗೆದುಕೊಂಡು ಈಗ ಇಲ್ಲಿ ಕಂಸವನ್ನು ರಚಿಸಿದ್ದೇನೆ. ಇದೇ ಅಳತೆಯನ್ನು ತೆಗೆದುಕೊಂಡು B5 ಅನ್ನ ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಕೂಡ ಇನ್ನೊಂದು ಕಂಸವನ್ನು ರಚಿಸ್ತಾ ಇದ್ದೇನೆ. ಅದರ ನಂತರ ಇಲ್ಲಿ ನಾವು ರಚಿಸಿದಂತ ಕಂಸದಲ್ಲಿರುವಂತ ಕೋನದ ಅಳತೆಯನ್ನ ಮಾಡಬೇಕು. ಈ ಕೋನದ ಅಳತೆಯನ್ನ ತೆಗೆದುಕೊಂಡು ಈ B5 ಅಲ್ಲಿ ಎಳೆದಂತಹ ಇಲ್ಲಿ ಕಂಸ ಏನಿದೆ ಇದು ಈ BX ರೇಖೆಯನ್ನು ಎಲ್ಲಿ ಕತ್ತರಿಸ್ತಾ ಇದೆ ಆ ಜಾಗದಲ್ಲಿ ಕೈವಾರದ ತುದಿಯನ್ನ ಇಟ್ಟು ಇದನ್ನ ನಾವಿಲ್ಲಿ ಕತ್ತರಿಸಬೇಕು. ಈಗ ನೀವು ಗಮನಿಸಬಹುದು ಇಲ್ಲಿ ನಮಗೆ ಒಂದು ಬಿಂದು ಸಿಕ್ಕಿದೆ, ಛೇದಿಸುವಂತ ಬಿಂದು ಸಿಕ್ಕಿದೆ. ಹಾಗೆ ಇಲ್ಲಿ B4 ಇದೆ. ಇವೆರಡನ್ನ ನಾವು ವೃದ್ಧಿಸಬೇಕು, ಜೋಡಿಸಬೇಕು. ಜೋಡಿಸಿದಾಗ ನಮಗೆ ಈ ರೀತಿಯಲ್ಲಿ ಸಿಗ್ತದೆ. ಇಲ್ಲಿ ನೀವು ಗಮನಿಸಬಹುದು ಈಗ ಈ ರೇಖೆಯು ಇದಕ್ಕೆ ಸಮಾಂತರವಾಗಿದೆ. ಇದನ್ನ ನಾವು C' ಅಂತ ಹೆಸರಿಸುವ. ಅದರ ನಂತರ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪುನಃ ಇದಕ್ಕೆ AC ರೇಖೆಗೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನ ಎಳಿಬೇಕು. ಅದಕ್ಕೋಸ್ಕರ ನಾನಿಲ್ಲಿ C ಅನ್ನ ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನ ಎಳಿತಾ ಇದ್ದೇನೆ.
ಇಲ್ಲಿ ಸಿ ಯನ್ನು ಕೇಂದ್ರವಾಗಿರಿಸಿ ಒಂದು ನಿರ್ದಿಷ್ಟವಾದ ತ್ರಿಜ್ಯವನ್ನು ತೆಗೆದುಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹಾಗೆ ಇಲ್ಲಿ ಕೂಡ ಇದೇ ಅಳತೆಯನ್ನು ತೆಗೆದುಕೊಂಡು ಸಿ ಡ್ಯಾಶ್ ಅಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಇನ್ನೊಂದು ಕಂಸವನ್ನು ಎಳಿಬೇಕು. ಆಮೇಲೆ ಇಲ್ಲಿರುವ ಕೋನದ ಅಳತೆಯನ್ನ ಮಾಡಬೇಕು. ಇಲ್ಲಿರುವ ಕೋನದ ಅಳತೆಯನ್ನ ತೆಗೆದುಕೊಂಡು ಈ ಅಳತೆಯಿಂದ ಈ ಸಿ ಡ್ಯಾಶ್ BC ಈ ರೇಖೆಯನ್ನ ಎಲ್ಲಿ ಕತ್ತರಿಸ್ತಾ ಇದೆ ಆ ಜಾಗದಲ್ಲಿ ಇದನ್ನ ಇಟ್ಟು ಈ ಕಂಸವನ್ನ ಕತ್ತರಿಸಬೇಕು. ಈಗ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ನಮಗೆ ಒಂದು ಛೇದಿಸುವ ಬಿಂದು ಸಿಕ್ಕಿದೆ, ಹಾಗೆ ಈ ಸಿ ಡ್ಯಾಶ್ ಸಿಕ್ಕಿದೆ. ಇವೆರಡನ್ನ ಜೋಡಿಸಿ ನಾವು ವೃದ್ಧಿಸಬೇಕು. ಈ ರೀತಿ ವೃದ್ಧಿಸಬೇಕು. ಇಲ್ಲಿ ವೃದ್ಧಿಸಿದಾಗ ಇದು ಛೇದಿಸ್ತಾ ಇದೆ. ಈ ಬಿಂದುವನ್ನು ನಾನು ಎ ಡ್ಯಾಶ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಈಗ ನಮಗೆ ಬೇಕಾಗಿರುವಂತಹ ದೊಡ್ಡದಾದ ತ್ರಿಭುಜ ಸಿಕ್ಕಿದೆ. ನಾವು ಇಲ್ಲಿ ಗಮನಿಸಬಹುದು, ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ರಚಿಸಿದ್ದೇವೆ. ಆ ತ್ರಿಭುಜದ ಹೆಸರು ಎ ಡ್ಯಾಶ್ ಬಿ ಸಿ ಡ್ಯಾಶ್. ಈ ರೀತಿ ನಾವು ಎರಡು ರೀತಿಯಲ್ಲಿ ತ್ರಿಭುಜವನ್ನು ರಚಿಸಬಹುದು. ಮೊದಲನೇ ವಿಧಾನದಲ್ಲಿ ಚಿಕ್ಕದಾದ ತ್ರಿಭುಜವನ್ನು ರಚಿಸಿದ್ದೇವೆ, ಹಾಗೆ ಇಲ್ಲಿ ದೊಡ್ಡದಾದ ತ್ರಿಭುಜವನ್ನು ರಚಿಸಿದ್ದೇವೆ. ಇದು ಹೇಗೆ ನಮಗೆ ಗೊತ್ತಾಯಿತು ಅಂದ್ರೆ, ಯಾವಾಗಲೂ ಕೂಡ ನಾವು ಈ ರೀತಿಯ ರಚನೆಯನ್ನ ಮಾಡಬೇಕಾದ್ರೆ ಅನುಪಾತಾಂಕವನ್ನ ಗಮನಿಸಬೇಕು. ಮೊದಲನೇ ವಿಧಾನದಲ್ಲಿ ಇಲ್ಲಿ ಅಂಶ ಚಿಕ್ಕದಿದೆ, ಹಾಗಾಗಿ ಈ ದತ್ತ ತ್ರಿಭುಜಕ್ಕೆ ಚಿಕ್ಕದಾದ ತ್ರಿಭುಜವನ್ನ ರಚಿಸಿದ್ದೇವೆ. ಹಾಗೆ ಎರಡನೇ ಅನುಪಾತಾಂಕದಲ್ಲಿ ಅಂಶ ದೊಡ್ಡದಿದೆ, ಹಾಗಾಗಿ ದತ್ತ ತ್ರಿಭುಜ ಇದಕ್ಕಿಂತ ದೊಡ್ಡದಾದ ತ್ರಿಭುಜವನ್ನ ರಚಿಸಿದ್ದೇವೆ. ಮೊದಲಿಗೆ ನಾವು ಅಂಶದ ಬೆಲೆಯನ್ನು ನೋಡಿಕೊಂಡು ದೊಡ್ಡ ತ್ರಿಭುಜವನ್ನ ರಚಿಸಬೇಕಾ ಅಥವಾ ಚಿಕ್ಕ ತ್ರಿಭುಜವನ್ನು ರಚಿಸಬೇಕಾ ಅಂತೇಳಿ ನಿರ್ಧರಿಸಬೇಕು. ಆಮೇಲೆ ಅದರ ನಂತರ ನಾವು ಒಂದು ತ್ರಿಭುಜದ ಒಂದು ಭಾಗವನ್ನ ಅಂದ್ರೆ ಒಂದು ಬಾಹುವನ್ನ ಪಾದವಾಗಿ ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಲಘುಕೋನ ಏರ್ಪಡುವಾಗಿ ಒಂದು ರೇಖೆಯನ್ನ ಎಳಿತೇವೆ. ಆ ರೇಖೆಯನ್ನು ಎಷ್ಟು ಸಲ ವಿಭಾಗಿಸಬೇಕು ಅಂತೇಳಿ ಹೇಗೆ ಗೊತ್ತಾಗ್ತದೆ? ಇಲ್ಲಿ ನಾವು 5 ಸಲ ವಿಭಾಗಿಸಿದ್ದೇವೆ, ಯಾಕೆಂದ್ರೆ ದೊಡ್ಡ ಸಂಖ್ಯೆ 5. ಹಾಗೆ ಇಲ್ಲಿ ನಾವು 4 ಸಲ ವಿಭಾಗಿಸಿದ್ದೇವೆ, ಯಾಕೆಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ 4. ಸೊ ಯಾವುದು ದೊಡ್ಡ ಸಂಖ್ಯೆ ಇರ್ತದೆ ಆ ದೊಡ್ಡ ಸಂಖ್ಯೆಗೆ ಅನುಗುಣವಾಗಿ ನಾವು BX ರೇಖೆಯನ್ನ ವಿಭಾಗಿಸಬೇಕು. ಆಮೇಲೆ ಇಲ್ಲಿರುವಂತ ಸಿ ಬಿಂದುವನ್ನ ಯಾವುದರ ಜೊತೆ ಜೋಡಿಸಬೇಕು ಅಂತ ಹೇಗೆ ಗೊತ್ತಾಗ್ತದೆ? ಈಗ ಇಲ್ಲಿ ಇರುವಂತ ಛೇದವನ್ನ ನೋಡಬೇಕು. ಎರಡು ವಿಧಾನದಲ್ಲೂ ಕೂಡ ಇಲ್ಲಿ ಛೇದ 3 ಇದೆ, ಹಾಗಾಗಿ ನಾವು B3 ಜೊತೆ ಸಿ ಯನ್ನ ಜೋಡಿಸಿದ್ದೇವೆ. ಹಾಗೆ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿರುವಂತ ಛೇದ 4 ಇದೆ, ಹಾಗಾಗಿ ನಾವು B4 ಜೊತೆ ಸಿ ಯನ್ನ ಜೋಡಿಸಿದ್ದೇವೆ. ಇದು ತುಂಬಾನೇ ಮುಖ್ಯ. ಇದರ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಇಲ್ಲಿ ನೀವು ತ್ರಿಭುಜವನ್ನ ರಚಿಸಲಿಕ್ಕೆ ಆಗುದಿಲ್ಲ. ಇದು ರಚನೆ 6.2. ತ್ರಿಭುಜ ಮತ್ತೆ ಅನುಪಾತಾಂಕವನ್ನು ನೀಡಿದಾಗ ಸಮರೂಪ ತ್ರಿಭುಜವನ್ನ ರಚಿಸುವುದು.